ವಂದನೆಗಳಮ್ಮ. ವಂದನೆಗಳಣ್ಣ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಶ್ರೇಷ್ಠವಾದ ನಾಮಕ್ಕೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಲ್ಲಿ ತನಕ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸಿದ್ದಾರೆ, ಮಹಿಮೆ ಪಡಿಸಿದ್ದಾರೆ ತಂದೆಯ ದೇವರೇ. ಅದೇ ರೀತಿಯಲ್ಲಿ ತಂದೆ, ವಾಕ್ಯದ ಮೂಲಕ ತಂದೆಯ ದೇವರೇ ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಿಮ್ಮ ಮಕ್ಕಳಾಗಿರುವಂತ ನಮಗೆ ವಾಕ್ಯದ ಆಹಾರವನ್ನು ಅನುಗ್ರಹಿಸುವಂತೆ ಸಹಾಯ ಮಾಡಿ ತಂದೆ. ತಲೆ ಬಾಗಿಸಿರುವಂತಹ ಎಲ್ಲಾ ನಿಮ್ಮ ಮಕ್ಕಳನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ. ಈ ಬೆಳಗಿನ ಜಾವದಲ್ಲಿ ಕುಟುಂಬ ಸಹಿತವಾಗಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೀಮ? ಕೇಳಿಸುತ್ತಣ್ಣ. ಓಕೆ ಓಕೆ, ದೇವ್ರ ಸ್ತೋತ್ರವಾಗ್ಲಿ. ಈ ದಿನ ಹೇಳುವಂತ ಅಂಶದ ಹೆಸರು ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ದೇವರ ರಾಜ್ಯವನ್ನ ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು. ಇದು ಕೆಲವು ಭಾಗಗಳಾಗತ್ತೆ. ವಾಕ್ಯದ ಮೂಲಕ ಎಷ್ಟು ನಮ್ಗೆ ಅವಕಾಶ ಸಿಗುತ್ತೋ ಅಷ್ಟು ಮಟ್ಟಿಗೆ ದೇವರ ವಾಕ್ಯಗಳನ್ನ ನಾವೆಲ್ಲರೂ ಕಲಿಯೋಣ ಪ್ರಿಯರೇ. ದೇವರ ರಾಜ್ಯವನ್ನ ಕುರಿತು ಮಾಹಿತಿಗಳು, ಇಲ್ಲಾಂದ್ರೆ ದೇವರ ರಾಜ್ಯವನ್ನ ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು. ಅಂದ್ರೆ ನಮ್ಮ ಸಮಾಜದಲ್ಲಿ ದೇವರ ಸಮಾಜ, ದೇವರ ಮಕ್ಕಳ ಸಮಾಜ, ಇಲ್ಲಾಂದ್ರೆ ಕ್ರೈಸ್ತ ಸಮಾಜ ಅಲ್ಲಿ ಖಂಡಿತವಾಗಿ ತಿಳ್ಕೊಳ್ಬೇಕಾದಂತ ಒಂದು ಅಂಶ ಇದು. ಆಲ್ರೆಡಿ ಈ ಒಂದು ಅಂಶವನ್ನ ಕುರಿತು ಅನೇಕ ವಿಡಿಯೋಗಳನ್ನ ಮಾತಾಡಿದ್ವಿ. ಮತ್ತೊಂದ್ ಸಾರಿ ಇದನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಕಾಲದಲ್ಲಿ ಕೂಡ ಕೆಲವರು ದೇವರ ರಾಜ್ಯ ಬರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರ ರಾಜ್ಯ ಬರಲಿ ಅಂತ ಯೇಸು ಕ್ರಿಸ್ತರು ಪ್ರಾರ್ಥನೆ ಕಲಿಸುವಂತದ್ದು ನಾವು ನೋಡ್ತೀವಿ. ತನ್ನ ಶಿಷ್ಯರು ನಾವು ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಕೇಳಿಕೊಂಡಾಗ ಯೇಸು ಪ್ರಭು ತನ್ನ ಶಿಷ್ಯರಿಗೆ ಕಲಿಸಿಕೊಡುವಂಥದ್ದು ಹೀಗೆ ಮಾಡಬೇಕು ಅಂತ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಆದದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಸಾಕು. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಅಂದ್ರೆ ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರ್ತಾ ಇದೆಯಂತೆ. ಅದು ಭೂಲೋಕದಲ್ಲಿ ನೆರವೇರಬೇಕು. ಭೂಲೋಕದಲ್ಲಿ ನೆರವೇರಬೇಕು. ಒಟ್ನಲ್ಲಿ ಈ ವಚನದಲ್ಲಿ
ಇದ್ದಂತ ವಾಕ್ಯಗಳನ್ನ ಪರಿಶೋಧನೆ ಮಾಡುವಾಗ ದೇವರ ರಾಜ್ಯವು ಎನ್ನುವಂಥದ್ದು ಭೂಲೋಕದಲ್ಲಿ ಬರಬೇಕು. ಈ ವಚನದಲ್ಲಿದ್ದಂತ ಮುಖ್ಯವಾದಂತ ಅಂಶ ಅದು. ದೇವರ ರಾಜ್ಯವು ಭೂಲೋಕದಲ್ಲಿ ಬರಬೇಕು. ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಏನ್ರಿ? ಪರಲೋಕದಲ್ಲಿ ದೇವರ ಚಿತ್ತ ನೆರವೇರ್ತಾ ಇದೆಯಂತೆ. ಅದೇ ಪ್ರಕಾರ ಭೂಲೋಕದಲ್ಲೇ ನೆರವೇರ್ಬೇಕು ಅಂತ ಹೇಳಿ ಹೀಗೆ ಪ್ರಾರ್ಥನೆ ಮಾಡಿ ಅಂತೇಳಿ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದಾರೆ. ಇದನ್ನು ಟೋಟಲ್ ಕ್ರೈಸ್ತ ಸಮಾಜ ಅಂದ್ರೆ ಅನೇಕರು ಈ ಒಂದು ವಚನವನ್ನ ಆಧಾರ ಮಾಡಿಕೊಂಡು ಇವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ. ನೆರವೇರಲಿ. ಕೆಳಗಡೆ ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇದರಲ್ಲಿ ಕೆಲವು ನಾವು ಮಾಡ್ಬೋದು. ಕೆಲವು ಏನದು ಅನ್ನು ನೋಡುವಾಗ ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು ಅನ್ನೋದು ಮಾಡ್ಬೋದು. ನಮ್ಮ ಅನುದಿನ ಆಹಾರ ಅಂದಾಗ ಆತ್ಮಿಕವಾದಂತ ಆಹಾರ, ಆತ್ಮಿಕವಾದಂತ ಆಹಾರವನ್ನು, ಅನುದಿನ ಆಹಾರವನ್ನು ದೇವ ನಮಗೆ ದಯಪಾಲಿಸು ಅಂತೇಳಿ ನಾವು ಕೇಳ್ಬೋದು. ಆಲ್ರೆಡಿ ಸತ್ಯವೇದ ಗ್ರಂಥದಲ್ಲಿ ಆಹಾರ ಎಲ್ಲ ಕೂಡಿಟ್ಟಿದ್ದಾರೆ. ಅದನ್ನ ಭುಜಿಸುವಾಗ ಇಲ್ಲ ಪ್ರಾರ್ಥನೆ ಮಾಡುವಾಗ ಆತ್ಮಿಕ ಆಹಾರವನ್ನು ಕೊಡಿ ಅಂತ ನಾವು ಕೇಳೋಣ, ತಪ್ಪೇನಿಲ್ಲ. ಆದ್ರೆ ನಿಮ್ಮ ರಾಜ್ಯವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ ಎಂದು ಇರುತ್ತಲ್ಲ, ನಿಮ್ಮ ರಾಜ್ಯವು ಬರಲಿ ಎಂದು ಪ್ರಾರ್ಥನೆ. ಯೇಸು ಕ್ರಿಸ್ತರು ಬ್ಯಾಪ್ಟಿಸಂ ಪಡೆದುಕೊಂಡ ಮೇಲೆ ಈ ಪ್ರಾರ್ಥನೆ ಅವರು ಮಾಡ್ತಾರೆ. ಎರಡನೇದಾಗಿ ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾರೆ. ತನ್ನ ಶಿಷ್ಯರು ಹೀಗೆ ಮಾಡ್ಬೇಕು ನೀವು ಅಂತ. ಪರಲೋಕದಲ್ಲಿ ದೇವರ ಚಿತ್ತ ಏನ್ ನೆರವೇರುತ್ತೆ ಅಂತ ನೋಡುವಾಗ ದೇವರ ಚಿತ್ತ ಪರಲೋಕದಲ್ಲೇ ನೆರವೇರ್ತಾ ಇದೆಯಂತೆ. ಪರಲೋಕದಲ್ಲಿ ನೆರವೇರ್ಬೇಕಾದ್ರೆ ಪರಲೋಕದಲ್ಲಿ ಯಾರಿದ್ದಾರೆ? ಪರಲೋಕದಲ್ಲಿ ಯಾರಿದ್ದಾರೆ ದೇವ್ರ ಚಿತ್ತ ನೆರವೇರಿಸೋದಕ್ಕೆ? ಕೋಟ್ಯಾನ್ ಕೋಟಿ ದೇವದೂತರಿದ್ದಾರೆ. ಕೋಟ್ಯಾನ್ ಕೋಟಿ ದೇವದೂತರು ಅವರೆಲ್ಲರೂ ಕೂಡ ದೇವರ ಚಿತ್ತವನ್ನ ನೆರವೇರಿಸ್ತಾರೆ. ದೇವರು ಏನ್ ಹೇಳಿದ್ದಾರೋ, ದೇವರ ಚಿತ್ತ ಏನಿದೆಯೋ, ಅವ್ರಿಗೆ ಏನು ಕೆಲಸ ಕೊಡಲ್ಪಟ್ಟಿದೆಯೋ ಅವ್ರು ನೆರವೇರಿಸ್ತಾ ಇದ್ದಾರೆ. ಭೂಲೋಕದಲ್ಲಿ ದೇವರ ಚಿತ್ತ ನೆರವೇರ್ಬೇಕು. ಭೂಲೋಕದಲ್ಲಿ ದೇವರ ಚಿತ್ತ ನೆರವೇರ್ಬೇಕು. ಭೂಲೋಕದಲ್ಲಿದ್ದಂತ ದೇವರ ಚಿತ್ತವೇನು? ಭೂಲೋಕದಲ್ಲಿ ದೇವರ ಚಿತ್ತವೇನು? ಪರಲೋಕದಲ್ಲಿ ದೇವರ ಚಿತ್ತ ಹೇಗೆ ನೆರವೇರ್ತಾ ಇದೆ? ಪರಲೋಕದಲ್ಲಿ ಕೋಟ್ಯಾನ್ ಕೋಟಿ ದೇವದೂತರಿದ್ದಾರಲ್ವಾ, ಅವರು ದೇವರಿಗೆ ಒಳಪಡ್ತಾ ಇದ್ದಾರೆ, ದೇವರ ಮಾತಿಗೆ ಒಳಪಡ್ತಾ ಇದ್ದಾರೆ, ದೇವರ ಮಾತಿಗೆ ವಿಧೇಯರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಆರಾಧನೆ, ಸ್ತುತಿ ಆರಾಧನೆ, ದೇವರನ್ನ ಘನಪಡಿಸುವಂಥದ್ದು, ದೇವರನ್ನ ಮಹಿಮೆ ಪಡಿಸುವಂಥದ್ದು, ತುಟಿಗಳ ಮೂಲಕ, ಕ್ರಿಯೆಗಳ ಮೂಲಕ. ಕ್ರಿಯೆಗಳು ಹೇಗೆ? ದೇವರು ಏನು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸ ಮಾಡುವಂಥದ್ದು, ದೇವ್ರು ಕೊಟ್ಟಂತ ಕೆಲಸ. ದೇವರು ಏನ್ ಕೆಲಸ ನೇಮಿಸಿದಾರೋ ಆ ಕೆಲಸ ಅವರು ನೆರವೇರಿಸ್ತಾರೆ.
ನೋಡಿ, ಮನುಷ್ಯರ ಮಧ್ಯದಲ್ಲಿ ದೇವರ ಚಿತ್ತ ನೆರವೇರಬೇಕು. ಮನುಷ್ಯರ ಮಧ್ಯದಲ್ಲಿ ಕೊಡಲ್ಪಟ್ಟಂತ ಕೆಲಸವೇನು? ಮನುಷ್ಯ, ಮಾನವನು ಮಾನವನು ಹೇಗೆ ಬದುಕಬೇಕು? ಮಾನವನು ಅಂದಾಗ ದೇವರ ಸ್ವರೂಪ, ದೇವರ ಹೋಲಿಕೆ, ದೇವರ ಮಗನು, ದೇವರ ಮಗನಾಗಿರುವಂತ ಮನುಷ್ಯನು ಏನಾಗಿದ್ದಾನೆ ಈ ಲೋಕದಲ್ಲಿ ಅಂತ ನೋಡುವಾಗ, ಮನುಷ್ಯನು ಮೃಗನಾಗಿದ್ದಾನೆ. ಮನುಷ್ಯನು ಕೆಟ್ಟೋಗಿದ್ದಾನೆ. ಒಂದು ಜ್ಞಾನವನ್ನ ಕಲ್ತಿದ್ದೀನಿ ಎಂದು, ವಿದ್ಯವನ್ನ ಕಲ್ತಿದ್ದೀನಿ ಎಂದು, ಎಲ್ಲವನ್ನ ನಾನು ತಿಳಿದುಕೊಂಡಿದ್ದೀನಿ ಎಂದು, ಎಲ್ಲವನ್ನು ನಾನು ಮಾಡಬಲ್ಲೆ ಎಂದು ಮನುಷ್ಯನು ಗರ್ವಿಷ್ಠನಾಗಿದ್ದಾನೆ. ಮನುಷ್ಯನು ಮೃಗನಾಗಿದ್ದಾನೆ, ಕೆಟ್ಟೋಗಿದ್ದಾನೆ. ಏನೇನ್ ತಪ್ಪುಗಳಿದೆಯೋ ಟೋಟಲ್ ಎಲ್ಲಾ ತಪ್ಪುಗಳು, ಸಂಪೂರ್ಣವಾದ ತಪ್ಪುಗಳು, ಸಂಪೂರ್ಣವಾದ ಅಪರಾಧಗಳು, ಸಂಪೂರ್ಣವಾದ ಪಾಪಗಳು ಮನುಷ್ಯನಲ್ಲಿ ಕಾಣ್ತಾ ಇದೆ. ಮನುಷ್ಯರಲ್ಲಿ ಕಾಣ್ತಾ ಇದೆ. ಸಂಪೂರ್ಣವಾದ ಭಕ್ತಿ, ಸಂಪೂರ್ಣವಾದ ಪ್ರೀತಿ, ಸಂಪೂರ್ಣವಾದ ಪರಿಶುದ್ಧತೆ, ನಂಬಿಕೆ, ಕೆಲಸ ಕಾಣಬೇಕು. ನಿನ್ನ ಪೂರ್ಣ ಹೃದಯದಿಂದ ದೇವರನ್ನ ಘನಪಡಿಸಬೇಕು. ನಿನ್ನ ಪೂರ್ಣ ಹೃದಯದಿಂದ ದೇವರನ್ನು, ನಿನ್ನ ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕು. ಈ ಮಾತಿನಲ್ಲಿ ಅರ್ಥ ಏನಪ್ಪಾ ಅಂತ ನೋಡುವಾಗ, ದೇವರು ಪರಿಶುದ್ಧನು, ನೀತಿವಂತನಾಗಿರುವುದರಿಂದ ಪ್ರತಿಯೊಬ್ಬರು ಕೂಡ ಪರಿಶುದ್ಧರು, ನೀತಿವಂತರಾಗಿ ಜೀವಿಸ್ಬೇಕು. ಪ್ರತಿಯೊಬ್ಬರು ಭಕ್ತಿಯಿಂದ ಜೀವಿಸಬೇಕು. ಪ್ರೀತಿ, ಭಕ್ತಿ, ನಂಬಿಕೆ ಇವು ಮನುಷ್ಯನಲ್ಲಿ ಕಾಣಬೇಕು. ಮನುಷ್ಯನಲ್ಲಿ ಕಾಣಬೇಕು. ಮನುಷ್ಯನು ಪರಿಶುದ್ಧನಾಗಿ ಜೀವಿಸಬೇಕು. ಮನುಷ್ಯನು ಒಳ್ಳೆ ಭಕ್ತನಾಗಿ ಜೀವಿಸಬೇಕು. ಮನುಷ್ಯನು ದೇವರ ಸ್ವರೂಪದಲ್ಲಿ, ದೇವರ ಒಂದು ಸ್ವರೂಪವನ್ನ, ಯೇಸು ಕ್ರಿಸ್ತರ ಸಾರೂಪ್ಯವನ್ನು ಧರಿಸಿಕೊಂಡು ಜೀವಿಸಬೇಕು. ದೇವರು ಎದುರು ನೋಡಿರುವಂಥದ್ದು. ಆದರೆ ಮನುಷ್ಯನು ನೋಡುವಾಗ ಸಂಪೂರ್ಣ ಪಾಪಗಳು ಎಲ್ಲಿ ಕಾಣುತ್ತೆ? ಯಾರ ಮಧ್ಯದಲ್ಲಿ ಕಾಣುತ್ತೆ ಅಂತ ನೋಡುವಾಗ, ಮನುಷ್ಯರ ಮಧ್ಯದಲ್ಲಿ. ತಿಮೋತಿಯನಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಬೇಕಮ್ಮ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯುಳ್ಳವರು, ಬಡಾಯಿ ಕಟ್ಟುವವರು, ಅಹಂಕಾರಿಗಳು, ದುಷ್ಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನೆಣಿಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರಯುತಿ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡುವೆನ್ನುವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಸಾಕು ನೋಡಿ, ಇವು ಪ್ರತಿ ಮನುಷ್ಯನಲ್ಲಿ ಕಾಣುತ್ತೇವೆ. ಈ ಲೋಕದಲ್ಲಿದ್ದಂತ ಮಾನವರ ಮಧ್ಯದಲ್ಲಿ ಈ ಗುಣಗಳು ಕಾಣುತ್ತೆ. ಸಂಪೂರ್ಣವಾದಂತ ಅಪರಾಧಗಳು, ಸಂಪೂರ್ಣವಾದಂತ ಪಾಪಗಳನ್ನ ಸಂಪೂರ್ಣ ಮಾಡ್ತಾ ಇದ್ದಾನೆ. ಪಾಪಗಳನ್ನ ಸಂಪೂರ್ಣವಾಗಿ ನೆರವೇರಿಸ್ತಾ ಇದ್ದಾನೆ. ಅಂದ್ರೆ ಮನುಷ್ಯನು ಕೆಟ್ಟೋಗಿದ್ದಾನೆ, ಸಂಪೂರ್ಣವಾಗಿ ಕೆಟ್ಟೋಗಿದ್ದಾನೆ.
ದೇವರ ಚಿತ್ತವೇನು ಅಂತ ನೋಡುವಾಗ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕು. ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನದಲ್ಲಿ ಸೇರಬೇಕು. ರಕ್ಷಣೆ ಮಾರ್ಗದಲ್ಲಿ ಬಂದು ಸತ್ಯದ ಜ್ಞಾನದಲ್ಲಿ ಸೇರ್ಬೇಕು. ಸತ್ಯದ ಜ್ಞಾನದಲ್ಲಿ ನಡ್ಕೊಳ್ಬೇಕು. ಇದು ದೇವರ ಚಿತ್ತ. ಈ ದೇವರ ಚಿತ್ತದ ಪ್ರಕಾರ ಮನುಷ್ಯರು ಜೀವಿಸ್ಬೇಕು ಪ್ರಿಯರೇ. ಆದ್ರೆ ಈ ಲೋಕದಲ್ಲಿ ನೋಡಿ, ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರು ಜಗಳ, ಬಹಳ ಗಲಾಟೆಗಳು. ಮನುಷ್ಯರ ಮಧ್ಯದಲ್ಲಿ ಬಹಳ ಗಲಾಟೆಗಳು. ಅಂದ್ರೆ ಮನುಷ್ಯರ ಮಧ್ಯದಲ್ಲಿ ಬಹಳ ಗಲಾಟೆಗಳಂದಾಗ ಏನ್ ನಡೀತಾ ಇದೆ? ಬುದ್ಧಿವಂತರು ಅಂತಾರೆ, ಜ್ಞಾನವಂತರು ಅಂತ ಕರೆಯಲ್ಪಡ್ತಾರೆ, ಮೇಧಾವಿಗಳು ಎಂದು ಕರೆಯಲ್ಪಡ್ತಾರೆ. ಅಂದ್ರೆ ಮನುಷ್ಯರು ಇಷ್ಟೊಂದು ಜ್ಞಾನವಂತರು, ಮೇಧಾವಿಗಳು, ಉನ್ನತರು, ಶ್ರೇಷ್ಠರು ಅಂತ ಕರೆಯಲ್ಪಟ್ಟಾಗ ಯುದ್ಧಗಳು ಯಾಕೆ ನಡೀತಾ ಇದೆ ಹೇಳಿ? ಮಾರಣ ಕಾಂಡಗಳು ಯಾಕೆ ನಡೀತಾ ಇದೆ ಹೇಳಿ? ನರಹತ್ಯೆಗಳು. ಕಾರಣ ಏನಪ್ಪ ಅಂತ ನೋಡುವಾಗ, ಕಾರಣ ಹೊರಗಡೆ ನೋಡೋದಕ್ಕೆ ಮನುಷ್ಯನಾಗಿ ಕಾಣ್ತಾನೆ, ಒಳಗಡೆ ಕ್ರೂರವಾದ ತೋಳ. ಬಹಳ ಕೆಟ್ಟೋಗಿದೆ ಪ್ರಿಯರೇ. ಇವಾಗ 1ನೇ ಶತಮಾನದಲ್ಲೂ ಕೂಡ ಹಾಗೆ ಇದ್ದಾರೆ, ಅದಕ್ಕಿಂತ ಮುಂಚಿತವಾಗಿ ಕೂಡ ಹಾಗೇನೆ ಇದ್ದಾರೆ. ಪ್ರಭು ಬಂದಂತ ಕಾಲದಲ್ಲಿ ಕೂಡ ಜನ ಹೀಗೇನೆ ಇದ್ದಾರೆ. ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ. ಅರ್ಥ ಮಾಡಿಕೊಂಡು ಭಕ್ತಿಯಿಂದ ನಡೆಯುವಂತವರು ಸ್ವಲ್ಪ ಮಂದಿ. ಅದಕ್ಕೆ ಭೂಲೋಕದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವಂತ ಮನುಷ್ಯರು. ಅದಕ್ಕೆ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪಿಸಬೇಕು. ದೇವರು ತನ್ನ ರಾಜ್ಯವನ್ನ ಸ್ಥಾಪಿಸಿದ ಮೇಲೆ ಈ ರಾಜ್ಯದಲ್ಲಿ, ಪರಲೋಕದಲ್ಲಿ ಏನು ದೇವರ ಚಿತ್ತವನ್ನು ನೆರವೇರುತ್ತೋ ಅದೇ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಬೇಕು ಅಂತಾರೆ. ಪರಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವದೂತರ ಬಳಿಯಲ್ಲಿ ಒಬ್ರಿಗೊಬ್ರು ಜಗಳ ಇದೆಯಾ? ದೇವದೂತರ ಬಳಿಯಲ್ಲಿ ಒಬ್ರಿಗೊಬ್ರು ಆಸ್ತಿಗೋಸ್ಕರ ಗುದ್ದಾಡ್ತಾರ? ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ ಆಲ್ರೆಡಿ ಜಗತ್ತುಂಟಾಗ್ಲಾರ್ದ ಮೊದಲು ಸೈತಾನನು ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ, ಅದು ಬೇರೆ ವಿಷಯ. ಅವನು ಸೋತೋದ ಮೇಲೆ ಅವನನ್ನ ಪಾತಾಳಕ್ಕೆ ತಳ್ಳುವಂಥದ್ದು, ಆಮೇಲೆ ಬಿಡುಗಡೆ ಮಾಡುವಂಥದ್ದು ನಡೆಯುತ್ತೆ, ಅದಿರ್ಲಿ. ಅವನ್ ತಳ್ಳಲ್ಪಟ್ಟ ಮೇಲೆ ಮತ್ತೆ ಏನಾದ್ರು ಪರಲೋಕದಲ್ಲಿ ದೂತರ ಮಧ್ಯದಲ್ಲಿ ಏನಾದ್ರು ಯುದ್ಧಗಳು ನಡೆದಿದೆಯಾ? ದೂತರ ಮಧ್ಯದಲ್ಲಿ ಏನಾದ್ರು ದೋಚಿಕೊಳ್ಳುವಂಥದ್ದು ಇಂಥದ್ದು ಏನಾದ್ರು ಇದೆಯಾ? ಅವರವ್ರ ಮಧ್ಯದಲ್ಲಿ ಏನಾದರೂ ದರೋಡೆಗಳು ನಡೀತಾ ಇದೆಯಾ? ಅಂತದ್ದೇನಿಲ್ಲ. ದರೋಡೆಗಳು, ಮೋಸಗಳು, ಅನ್ಯಾಯಗಳು ಅಲ್ಲಿ ಇಲ್ಲ ಪ್ರಿಯರೇ. ಅಲ್ಲಿ ದೇವರ ರಾಜ್ಯ, ದೇವರ ಚಿತ್ತ ನೆರವೇರ್ತಾ ಇದೆ. ದೇವರ ಕೈಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ. ದೇವರು ಮೆಚ್ಚುವಂಥದ್ದು ಅವ್ರು ಮಾಡ್ತಾರೆ. ದೇವ್ರು ಏನ್ ತಿಳಿಸ್ಕೊಟ್ಟಿದ್ದಾರೋ ಅದನ್ನ ಅವರು ಮಾಡ್ತಾರೆ. ಅದೇ ಪ್ರಕಾರ ಭೂಲೋಕದಲ್ಲಿ ದೇವ್ರು ಏನ್ ಹೇಳಿದ್ದಾರೋ ಅದನ್ನ ಇಲ್ಲಿ ಭೂಲೋಕದಲ್ಲಿ ಮಾಡ್ಬೇಕು. ಭೂಲೋಕದಲ್ಲಿ ಕೆಲಸ ಮಾಡ್ಬೇಕು. ದೇವ್ರು ಹೇಳಿದ್ದನ್ನ ದೇವರು ತಿಳಿಸ್ಕೊಟ್ಟಿರುವಂತದ್ದನ್ನ. ಅದಕ್ಕೆ ಯೇಸು ಪ್ರಭು ಈ ಲೋಕಕ್ಕೆ ಬಂದು ಕಲಿಸಿಕೊಡ್ತಾರೆ ಪ್ರಿಯರೇ, ಸ್ಥಾಪನೆ ಮಾಡ್ತಾರೆ. ದೇವರ ರಾಜ್ಯವೇ ದೇವರ ಸಭೆ ಪ್ರಿಯರೇ. ದೇವರ ರಾಜ್ಯ ಇದೆಯಲ್ಲ, ದೇವರ ರಾಜ್ಯವು ಎಂದು ಕರೆಯಲ್ಪಡ್ತಾ ಇದೆಯಲ್ಲ, ಆ ದೇವರ ರಾಜ್ಯವೇ ಬೇರೆ ಯಾವುದು ಅಲ್ಲ, ದೇವರ ಸಭೆ. ದೇವರ ಸಭೆ. ಯೋಹಾನನು, ದೀಕ್ಷಾ ಸ್ನಾನ ಮಾಡಿಸುವಂತ ಯೋಹಾನನು ಸುವಾರ್ತೆ ಮಾಡುವಾಗ ದೇವರ ರಾಜ್ಯವು ಸಮೀಪವಾಗಿದೆ ಅಂತ,
ದೇವರ ರಾಜ್ಯ ಏನಾಗಿದೆ ಅಂತ ಹೇಳ್ತಾರೆ? ಸಮೀಪವಾಗಿದೆ. ಅದಕ್ಕೆ ನಿಮ್ಮ ಮನಸ್ಸುಗಳನ್ನ ಬದಲಾವಣೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನ ಓದಿಮ. ಆ ದಿನಗಳಲ್ಲಿ ಸ್ಥಾನಿಕನಾದ ಯೋಹಾನನು, ಪರಲೋಕವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಸಾಕು. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಪರಲೋಕ ರಾಜ್ಯವು ಸಮೀಪವಾಯಿತು. ಇದು ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನು ಹೇಳಿರುವಂತ ಮಾತು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನವನ್ನು ನೋಡಿ. 17ನೇ ವಚನ. ಅಂದಿನಿಂದ ಯೇಸು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಪರಲೋಕ ರಾಜ್ಯವು ಸಮೀಪಿಸಿತು. ಪರಲೋಕ ರಾಜ್ಯವು ಸಮೀಪಿಸಿತು. 6ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯವು ಬರ್ಲಿ ಅಂತ ಪ್ರಾರ್ಥನೆ ಮಾಡಿ. ಪರಲೋಕ ರಾಜ್ಯವು ಬರ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಮಾರ್ಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯವನ್ನು ನೋಡುವ ತನಕ ಇಲ್ಲಿ ಇರುವವರಲ್ಲಿ ಕೆಲವರು ಮರಣ ಹೊಂದುವುದಿಲ್ಲ, ಕೆಲವರು ಮರಣವನ್ನು ರುಚಿ ನೋಡುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಿಂತಿರೋರೊಳಗೆ ಯೇಸು ಕ್ರಿಸ್ತರು ಹೇಳುವಂತ ಮಾತೇನೆಂದ್ರೆ, ಅವ್ರ ಕಾಲದಲ್ಲಿ ಅಂದ್ರೆ 1ನೇ ಶತಮಾನದಲ್ಲಿ ಹೇಳುವಂತ ಮಾತೇನಂತ ನೋಡುವಾಗ, ಇಲ್ಲಿ ನಿಂತಿರೋರೊಳಗೆ ನನ್ನ ಜೊತೆಯಲ್ಲಿದ್ದೀರಲ್ಲ, ಇಲ್ಲಿದ್ದೀರಲ್ಲ, ನಿಮ್ಮಲ್ಲಿ ದೇವರ ರಾಜ್ಯವನ್ನ ನೋಡುವ ತನಕ ಕೆಲವರು ಮರಣ ಹೊಂದುವುದಿಲ್ಲ. ಮಾರ್ಕನ್ ಬರೆದ ಸುವಾರ್ತೆ ಎಷ್ಟೋ ಸಾರಿ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಮತ್ತೊಂದು ಸರಿ ಆ ವಚನವನ್ನ ನೋಡೋಣ. 9ನೇ ಅಧ್ಯಾಯ 1ನೇ ವಚನ. ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು. ಸಾಕು. ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು. ಬಂದಿರುವುದನ್ನು ಪ್ರಬಲವಾಗಿ, ಅಲ್ಲಿ ಯೇಸು ಪ್ರಭು ಜೊತೆಯಲ್ಲಿ ಇದ್ದಂತ ಅವ್ರಿಗೆ ಈ ಮಾತು ಹೇಳ್ತಾ ಇದ್ದಾರೆ. ಯೇಸು ಪ್ರಭು ಜೊತೆಯಲ್ಲಿ ಇದ್ದಂತ ಅವರಿಗೆ ಯೇಸು ಪ್ರಭು ಮಾತನ್ನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಇಲ್ಲಿ ನಿಂತಿದ್ದೀರಲ್ಲ, ಇಲ್ಲಿದ್ದೀರಲ್ಲ, ಇಲ್ಲಿ ಇದ್ದಂತ ನೀವು ದೇವರ ರಾಜ್ಯವನ್ನ ಪ್ರಬಲವಾಗಿ ಬರುವುದನ್ನು ನೋಡುವ ತನಕ ಮರಣವನ್ನು ರುಚಿ ನೋಡುವುದಿಲ್ಲ, ಮರಣ ಹೊಂದುವುದಿಲ್ಲ, ಮರಣ ಹೊಂದುವುದಿಲ್ಲ. ನೋಡಿದ ಮೇಲೆ ಹೊಂದುತ್ತೀರಾ. ದೇವರ ರಾಜ್ಯವು ಬಂದದ್ದನ್ನು ನೀವು ನೋಡಿದ ಮೇಲೆ ನೀವು ಮರಣ ಹೊಂದುತ್ತೀರಾ. ನೋಡೋ ತನಕ ನೀವು ಮರಣ ಹೊಂದುವುದಿಲ್ಲ. ಯೋಹಾನನೇನು ಸಮೀಪವಾಯಿತು ಅಂತ ಹೇಳ್ತಾರೆ, ಪ್ರಭು ಕೂಡ ಸಮೀಪವಾಯಿತು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂತ ಹೇಳ್ತಾರೆ, ನಿಮ್ಮ ಹತ್ತಿರಕ್ಕೆ ದೇವರ ರಾಜ್ಯವು ಬಂತಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಿಂತಿರೋರೊಳಗೆ ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಇದು ಯಾವ ರಾಜ್ಯ? ಇದು ದೇವರ ರಾಜ್ಯ. ಇದು ಭೂಲೋಕದಲ್ಲಿ ಸ್ಥಾಪನೆ ಆಗುತ್ತಾ?
ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕಷ್ಟೇ ಇದು. ಭೂಲೋಕದಲ್ಲೇ, ಪರಲೋಕದಲ್ಲಿ ದೇವರ ಚಿತ್ತ ನೆರವೇರ್ತಾ ಇದೆಯಲ್ಲ, ಅದೇ ಪ್ರಕಾರ ಭೂಲೋಕದಲ್ಲಿ ನೆರವೇರ್ಬೇಕು. ಪರಲೋಕದಲ್ಲಿ ಏನ್ ನೆರವೇರ್ತಾ ಇದೆ ಅಂತ ನೋಡುವಾಗ, ಪರಲೋಕದಲ್ಲಿ ದೇವದೂತರಿದ್ದಾರೆ. ಇವರೆಲ್ಲರೂ ದೇವರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಏನೇನ್ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದಾರೆ. ಎಲ್ಲಿ ಅವ್ರ ಮಧ್ಯದಲ್ಲಿ ಕಪಟ, ವೇಷಧಾರಣೆ, ಮೋಸ, ಅನ್ಯಾಯ, ದರೋಡೆ ಏನು ಇಲ್ಲ ಪ್ರಿಯರೇ ಅವ್ರ ಮಧ್ಯದಲ್ಲಿ. ಎಲ್ಲಾದ್ರೂ ತೋರಿಸ್ತೀರಾ ದೇವರ ದೂತರ ಮಧ್ಯದಲ್ಲಿ? ಪರಲೋಕದಲ್ಲಿ ದೇವದೂತರಿದ್ದಾರೆ, ಇವರ ಮಧ್ಯದಲ್ಲಿ ಎಲ್ಲಾದ್ರೂ ಅನ್ಯಾಯ ನಡೀತಾ ಇದೆಯಾ? ಅಕ್ರಮ ನಡೀತಾ ಇದೆಯಾ? ಮೋಸ ನಡೀತಾ ಇದೆಯಾ? ಯಾರಾದ್ರೂ ಸುಳ್ಳು ಮಾತುಗಳನ್ನ ಮಾತಾಡ್ತಾ ಇದ್ದಾರಾ? ಯಾರಾದ್ರೂ ಅನ್ಯಾಯದ ಮಾತುಗಳೇನಾದ್ರೂ ಮಾತಾಡ್ತಾ ಇದ್ದಾರಾ? ಏನಾದ್ರೂ ವ್ಯಭಿಚಾರಿಗಳೇನಾದ್ರೂ ನಡೀತಾ ಇದೆಯಾ? ಇಲ್ಲ. ಟೋಟಲ್ ಅನ್ಯಾಯ, ತಪ್ಪು, ಎಲ್ಲ ಹೊಲಸು ಕಾರ್ಯಕ್ರಮ ಎಲ್ಲ ಕೂಡ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇದೆ. ಪ್ರಾಣಿಗಳಲ್ಲಿ ಇಲ್ಲ ಪ್ರಿಯರೇ, ಪಕ್ಷಿಗಳಲ್ಲಿ ಇಲ್ಲ ಪ್ರಿಯರೇ. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಯಾವ ತಪ್ಪುಗಳು ನಡೀತಾ ಇಲ್ಲ. ಎಲ್ಲಾದ್ರೂ ಪ್ರಾಣಿ ಪಕ್ಷಿಗಳಲ್ಲಿ ತಪ್ಪು ನಡೀತಾ? ತಪ್ಪುಗಳು, ಅನ್ಯಾಯ ನೋಡ್ತೀರಾ? ಇಲ್ಲ. ಅವುಗಳಿಗೆ ಏನ್ ಬೇಕು? ಆಹಾರ ಬೇಕು. ಆಹಾರದಗೋಸ್ಕರ ಸಿಕ್ಕಿದ್ದು ನಮ್ಗೆ ಏನ್ ಬೇಕೋ ಅದು ತಿಂತವೆ ಅವು. ಏನ್ ಸಿಕ್ಕಿದೆಯೋ ತಿಂದ್ಬಿಡ್ತವೆ ಅಷ್ಟೇ ಅವು. ಆದರೆ ಮನುಷ್ಯನು ಮಾಡಿದ ಮೋಸ ಆ ರೀತಿ ಮಾಡಲ್ಲವು. ಮನುಷ್ಯನ ಹೆಂಗಿರ್ತಾನೆ ಮೋಸ ಮಾಡೋನು? ಮನುಷ್ಯನು ಹೇಗಿರ್ತಾನೆ? ಕುರಿ ವೇಷ ಹಾಕಿಕೊಂಡು ಬರ್ತಾನೆ. ವೇಷ ಕುರಿ ವೇಷ ಅಂದ್ರೆ ನೋಡೋದಕ್ಕೆ ಸಾಧು ಜೀವಿ, ನೋಡೋದಕ್ಕೆ ಒಂದು ಭಕ್ತನ ಹಾಗೆ ಕಾಣ್ತಾನೆ. ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾ ಇರ್ತಾನೆ. ಹೊರಗಡೆ ನೋಡೋದಕ್ಕೆ ಭಕ್ತನ ವೇಷ, ಹೊರಗಡೆ ಭಕ್ತನ ವೇಷದಲ್ಲಿ ಕಾಣ್ತಾನೆ ಪ್ರಿಯರಾದ ದೇವರ ಮಕ್ಕಳಿರ. ಆದ್ರೆ ಒಳಗಡೆ ಕ್ರೂರವಾದ ತೋಳ. ಅದಕ್ಕೆ ಮನುಷ್ಯನಿಗೆ ಎಷ್ಟು ರೀತಿಯಲ್ಲಿ ಹೋಲಿಸ್ತಾರೆ ಹೇಳಿ? ಮನುಷ್ಯನಿಗೆ ಎಷ್ಟು ರೀತಿಯಲ್ಲಿ ಹೋಲಿಸಿದ್ದಾರೆ ದೇವರು. ಒಂದು ಕಡೆ ನಾಯಿಗಳಿಗೆ ಹೋಲಿಸ್ತಾರೆ, ಮತ್ತೊಂದು ಕಡೆ ನರಿಗಳಿಗೆ ಹೋಲಿಸ್ತಾರೆ, ಮತ್ತೊಂದು ಕಡೆ ತೋಳಗಳಿಗೆ ಹೋಲಿಸ್ತಾರೆ, ಮತ್ತೊಂದು ಕಡೆ ಆವುಗಳೇ ಅಂತಾನೆ. ಹೌದಲ್ವ? ತೋಳಗಳು, ಆವುಗಳು, ನರಿಗಳು, ನಾಯಿಗಳು, ಮತ್ತೇನಪ್ಪಾ, ಕರಡಿಗಳು, ಇಲ್ಲಾಂದ್ರೆ ಚಿರತೆಗಳು, ಹುಲಿಗಳು, ಸಿಂಹಗಳು, ಹುಳಗಳು, ಹಾವುಗಳು, ಏನೇನು ಹೋಲಿಸ್ಬೇಕ ಎಲ್ಲ ಹೋಲಿಸಿದನು. ಒಂದಲ್ಲ ಎರಡಲ್ಲ. ದೇವರು ಎಲ್ಲ ಗುಣಗಳನ್ನು ನೋಡಿ, ಹಾವುವಿನ ಗುಣ ಇದೆಯಂತೆ, ತೋಳದ ಗುಣ ಇದೆಯಂತೆ, ಚೋಳುಗಳ ಗುಣ ಇದೆಯಂತೆ, ಹಂದಿಗಳ ಗುಣ ಇದೆಯಂತೆ. ಹಂದಿಗಳ ಗುಣ ಇದೆ, ಹಂದಿಗಳ ಗುಣ ಕೂಡ ಹಂದಿಗಳಿಗೂ ಕೂಡ ಹೋಲಿಸ್ತಾನೆ. ಹೌದಲ್ವಾ? ಹಂದಿಗಳಿಗೆ, ನಾಯಿಗಳಿಗೆ, ಬೇರೆ ಪ್ರಾಣಿ ಪಕ್ಷಿಗಳಿಗೆ ಹೋಲ್ಸಲ್ಲ ಪ್ರಿಯರೇ. ಅವು ಪ್ರಾಣಿಗಳ ಅಷ್ಟೇ ಅವು. ಮನುಷ್ಯನಿಗೆ ಎಲ್ಲ ಹೆಸರುಗಳು ಬಂದಿದೆ ರೀ. ಭಕ್ತರಿಗೆ ಹೇಗೆ ಹೋಲಿಸ್ತಾನೆ ಹೇಳಿ? ಭಕ್ತರಿಗೆ ಆಕಾಶದ ನಕ್ಷತ್ರಗಳಿಗೆ ಹೋಲಿಸ್ತಾನೆ, ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಹೋಲಿಸ್ತಾನೆ, ಪಾರಿವಾಳಗಳಿಗೆ ಹೋಲಿಸ್ತಾನೆ. ಹೌದಲ್ವಾ? ಭಕ್ತರಿಗೆ ಹೋಲಿಕೆ, ಭಕ್ತರನ್ನ ಹೋಲಿಸುವಂಥದ್ದು. ಆಕಾಶದಲ್ಲಿ ನಕ್ಷತ್ರಗಳ ಹಾಗೆ ಉಳಿತಾ ಇರ್ತಾರೆ ಅಂತ ಹೇಳ್ತಾರೆ. ಯಾರಿಗೆ? ಭಕ್ತರಿಗೆ. ಭಕ್ತರಿಗೆ. ಭ್ರಷ್ಟರಿಗೆ, ಭ್ರಷ್ಟರು, ದುಷ್ಟರು ಅಂತೇಳಿ ಕರೆಯಲ್ಪಡ್ತಾರಲ್ಲ, ಅಂದ್ರೆ ಅವರು ಹೊರಗಡೆ ನೋಡೋದಕ್ಕೆ ಭ್ರಷ್ಟರಾಗೆ ಕಾಣಲ್ಲ, ದುಷ್ಟರಾಗೆ ಕಾಣಲ್ಲ.
ಬೆಳಕು ವೇಷನೇ. ವೇಷ ಬೆಳಕು ವೇಷ. ಕುತಂತ್ರ ಮಾಡ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಯಾರ್ಯಾರಿಗೆ ಯಾವ ರೀತಿ ಫಿಟ್ಟಿಂಗ್ ಇಡ್ಬೇಕು ಫಿಟ್ಟಿಂಗ್ ಇಟ್ಟಿರ್ತಾರೆ, ಜಗಳ ಇಟ್ಟಿರ್ತಾರೆ, ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಅಂದ್ರೆ ಮನುಷ್ಯ ಕೆಟ್ಟೋಗಿದ್ದಾನೆ ಪ್ರಿಯರೇ, ಮನುಷ್ಯನು ಕೆಟ್ಟೋಗಿದ್ದಾನೆ. ಕೆಟ್ಟೋಗಿರುವಂತ ಈ ಮನುಷ್ಯನು ಏನಾಗ್ಬೇಕು? ಒಳ್ಳೆಯವನಾಗ್ಬೇಕು. ಒಳ್ಳೆಯವನಾಗ್ಬೇಕಾದ್ರೆ ದಾರಿ ಯಾವುದು? ಒಳ್ಳೆಯವನಾಗ್ಬೇಕಾದ್ರೆ ದಾರಿ ಯಾವುದು? ಮಾರ್ಗ ಯಾವುದು? ಈ ಲೋಕದಲ್ಲಿ ಏನ್ರಿ, ಯಾರನ್ನ ನೋಡಿ ಕಲಿತಾನ ಈ ಮನುಷ್ಯ? ಚಕ್ರವರ್ತಿಗಳನ್ನ ನೋಡಿ ಕಲಿತಾನ? ಅವರು ದರೋಡೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ದೋಚಿಕೊಂಡಿದ್ದಾರೆ, ಅವರಿಂದ ಏನು ಕಲಿಯೋದೇನಿಲ್ಲ. ಅವ್ರನ್ನ ನೋಡಿದ್ರೆ ಇವರು ಕೂಡ ದೋಚ್ಕೊಳ್ತಾರಷ್ಟೇ. ಇವರು ಕೂಡ ಮಾನಭಂಗ ಮಾಡ್ತಾರೆ, ಎಳ್ಕೊಂಡು ಹೋಗ್ತಾರೆ, ಸಾಯಿಸ್ತಾರೆ, ಮನೆಗಳನ್ನ ದೋಚ್ಕೊಳ್ತಾರೆ, ಅದನ್ನೇ ಕಲಿತಾರೆ. ಹೋಗ್ಲಿ, ಈಗಿನ ಕಾಲದಲ್ಲಿ ರಾಜಕೀಯ ನಾಯಕರ ಮೂಲಕ ಏನಾದ್ರೂ ನಾವು ಕಲಿತೀವ? ವಿಜ್ಞಾನಿಗಳ ಮೂಲಕ, ಅವ್ರ ಮೂಲಕ ಏನಾದ್ರೂ ಕಲಿತೀವ? ಒಬ್ಬ ವಿಜ್ಞಾನಿ ಅಂದಾನೆ ಮಂಗನಿಂದ ಮಾನವ ಅಂತಾನೆ. ಮಂಗನಿಂದ ಮಾನವ ಅಂತೇಳಿ ಎಲ್ಲರೂ ಕಲ್ತಿದ್ದಾರೆ. ನಾವೆಲ್ಲರೂ ಯಾರು ಗೊತ್ತಾ? ಮಂಗನಿಂದ ಮಾನವ. ಒಂದು ಹಾಡು ಕೂಡ ಇದೆ ರೀ, ಒಂದು ಹಾಡು ಕೂಡ ಇದೆ ರೀ. ಯಾವ ಹಾಡು? ಆಲಯ ಮೃಗಾಲಯ. ಅದರಲ್ಲಿ ಒಂದು ಮಾತಿರುತ್ತೆ, ಮಂಗನಿಂದ ಮಾನವ ಅಂತ. ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳು ಹೇಗೆ ಪರಿಚಯ ಮಾಡಿದ್ದಾರೆ? ಆ ಯಾರೋ ವಿಜ್ಞಾನಿ ಹೇಳಿದಾರಂತೆ, ಅವ್ರ ಮಾತನ್ನೇ ನಿಜ ಅಂತ ಅಂದ್ಕೊಂಡು ನಾವೆಲ್ಲರೂ ಮಂಗನಿಂದ ಮಾನವ. ವಿಜ್ಞಾನಿಗಳು ಕಲ್ಸಿರೋದು ಮಂಗನಿಂದ ಮಾನವ ಅಂತ ಹೇಳಿರೋದರಿಂದ ಅದಕ್ಕೆ ಮಂಗನ ಹಾಗೆ ಆ ಕಡೆ ಈ ಕಡೆ ಚಾಷ್ಟೆಗಳು ಮಾಡ್ತಾ ಇರ್ತಾರೆ, ಕೋತಿ ಚಾಷ್ಟೆಗಳು. ಮಂಗನಿಂದ ಮಾನವ ಅಲ್ಲಪ್ಪ ಯಾರು? ಮಂಗನಿಂದ ಮಾನವನ, ದೇವರಿಂದ ಮಾನವ. ಹಲೋ, ದೇವರಿಂದ ಮಾನವರು ನಾವೆಲ್ಲರೂ. ಅಂದ್ರೆ ವಿಜ್ಞಾನಿಗಳಂತೇಳಿ ನಂಬಿಕೊಂಡಿರೋದರಿಂದ ಅವ್ರೇನು ಪರಿಚಯ ಮಾಡ್ತಾ ಇರೋದ್ರೆ, ಏನ್ ಪರಿಚಯ ಮಾಡಿದ್ದಾರೆ? ತಪ್ಪು ಸಿದ್ಧಾಂತಗಳನ್ನ ಪರಿಚಯ ಮಾಡಿ ಹೊರಟೋಗಿದ್ದಾರೆ. ಅರಸರು, ಒಡೆಯರು, ಚಕ್ರವರ್ತಿಗಳು ಇವರೇನು ಪರಿಚಯ ಮಾಡಿದ್ದಾರೆ? ಈ ಲೋಕದಲ್ಲಿ ನಾವು ನಮ್ಮ ಕುಟುಂಬವನ್ನ, ನಮ್ಮ ರಾಜ್ಯವನ್ನ ಕಾಪಾಡಿಕೊಳ್ಬೇಕು, ಅದಕ್ಕೆ ಹೋರಾಟ ಮಾಡ್ಬೇಕು, ಯುದ್ಧ ಮಾಡ್ಬೇಕು. ಯುದ್ಧ ಮಾಡ್ಬೇಕಷ್ಟೇ. ಯಾರಾದ್ರೂ ಅಡ್ಡ ಬಂದ್ರೆ ಯುದ್ಧ ಮಾಡೋಣ, ಸೋಲ್ಸೋಣ, ಅವನ ಕೊಂದಾಕೋಣ, ನಾವು ನಮ್ಮ ಕುಟುಂಬವನ್ನು ಉಳಿಯೋಣ, ನಮ್ಮ ಕುಟುಂಬದಲ್ಲೇ ಮುಂದಕ್ಕೆ ಹೋಗ್ಬೇಕು. ಇದು ಕಲ್ಸ್ಕೊಟ್ಟಿದ್ದಾರೆ ಇವರು. ಇವ್ರನ್ನ ನೋಡಿದ್ರೆ ಯುದ್ಧಗಳೇ, ಜಗಳಗಳು, ಗಲಾಟೆಗಳು. ಆಮೇಲೆ ತುಂಬಾ ಜನ ಈ ಹೋರಾಟಗಾರನ್ ನೋಡ್ತಾ ಇರ್ತಾರೆ. ಹೋರಾಟಗಾರರು ರಸ್ತೆಯಲ್ಲಿ, ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಬಸ್ಗಳನ್ನ ಸುಟ್ಟಾಕ್ತಾ ಇರ್ತಾರೆ. ಬಸ್ಸುಗಳನ್ನು, ಟ್ರೈನ್ಗಳನ್ನು, ಇಲ್ಲಾಂದ್ರೆ ಕಂಡ ವಸ್ತುಗಳನ್ನ ಸುಟ್ಟಾಕ್ತಾರೆ. ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಹೋರಾಟಗಾರ. ಏನ್ ಹೋರಾಟಗಾರಪ್ಪ? ನಮ್ಮ ಆಸ್ತಿಗೆ ಲಾಸ್ ಆಗ್ತಾ ಇದೆಯಲ್ಲ, ರಸ್ತೆಯಲ್ಲೆಲ್ಲ ಕಿರಿಕಿರಿ, ತೊಂದರೆಗಳು. ರಸ್ತೆಯಲ್ಲಿ ನೋಡುವಾಗ ಎಲ್ಲ ಕೂಡ ಗಲಾಟೆಗಳು, ರಸ್ತೆಯಲ್ಲಿ ಎಲ್ಲ ಕಿರಿಕಿರಿ ಇದೆ, ಅನ್ಯಾಯ ನಡೀತಾ ಇದೆ, ನಮ್ಮ ದೇಶದ ಸಂಪತ್ತು, ಆಸ್ತಿ ನಾಶವಾಗ್ತಾ ಇದೆ. ಏನೋ ಹೋರಾಟ ಮಾಡ್ತೀವಿ. ಏನು ಹೋರಾಟ? ಹೋರಾಟ ಮಾಡಿದವರೆಲ್ಲರೂ ಕೂಡ ನೆಲದ ಪಾಲಾಗಿದ್ದಾರೆ. ಏನ್ ಸಾಧನೆ ಮಾಡಿದ್ದೇನಿಲ್ಲ. ಹೋರಾಟ ಮಾಡಿದವರೆಲ್ಲರೂ ಕೂಡ ನೆಲದ ಪಾಲಾಗಿದ್ದಾರೆ. ಸಾಧನೆ ಏನ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ? ಸಾಧನೆ ಏನಿದೆ? ಆತ ಬಂದ, ಹೋರಾಟ ಮಾಡ್ದ, ಏನೋ 4 ಮಂದಿನ ಕೊಂದಾಕಿದ, ಹೊರಟೋದ. ಈತ ಬಂದ, ಏನೋ ಗಲಾಟೆ ಮಾಡ್ದ, ಬಸ್ಸು ಸುಟ್ಟಾಕಿದ, ಹೊರಟೋದ. ಇನ್ನೊಬ್ಬನ್ ಬಂದ, ಕೂಗಾಡ್ದ, ರೊಚ್ಚಿಗೆ ಬಿಸಿದ, ಗಲಾಟೆ ಬಿಸಿದ. ಈತ ದೊಡ್ಡ ಪುಟಿಂಗ, ಆತ ದೊಡ್ಡ ರೌಡಿ ಅಂತೆ, ಇವನು ದೊಡ್ಡ ಹೀರೋ ಅಂತೆ. ಏನ್ ಮಾಡಿದಾರಂತ ನೋಡುವಾಗ ಎಲ್ಲ ಕೂಡ ನಾಶ. ಅಂದ್ರೆ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಸುಟ್ಟಿದ್ದಾರೆ ಪ್ರೇರಿ. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅದೇ ಜಗಳ, ಗಲಾಟೆಗಳು. ಈ ಲೋಕದಲ್ಲಿ ಸಮಾಧಾನ ಹುಟ್ಟುವಂತ ಮಾತುಗಳು ಒಬ್ರೇ ಒಬ್ರು ಮಾತಾಡಿದ್ದಾರೆ. ಅವರೇ ಶಕಪುರುಷನಾಗಿರುವಂತ ಯೇಸು ಕ್ರಿಸ್ತರು. ಶಕಪುರುಷನಾಗಿರುವಂತ ಯೇಸು ಕ್ರಿಸ್ತರು ಶ್ರೇಷ್ಠವಾದಂತ ಮಾತುಗಳು ಮಾತಾಡಿದ್ದಾರೆ. ಸಮಾಧಾನವಾದಂತ ಮಾತುಗಳು, ಉತ್ತಮವಾದಂತ ಮಾತುಗಳು, ಪ್ರೀತಿ ಮಾತುಗಳು. ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಕಲಿಸಿಕೊಟ್ಟಿದ್ದಾರೆ. ಹೇಗೆ ಬದುಕಬೇಕು,
ಕುಟುಂಬದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು, ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು, ಕುಟುಂಬದಲ್ಲಿ ಹೇಗೆ ನಡ್ಕೊಳ್ಬೇಕು, ಗಂಡ ಹೆಂಡತಿ ಹೇಗೆ ಜೀವಿಸ್ಬೇಕು, ತಂದೆ ತಾಯಿಗಳು ಮಕ್ಕಳ ಬಳಿಯಲ್ಲಿ ಹೇಗಿರ್ಬೇಕು, ಸಭೆಯಲ್ಲಿ ಹೇಗಿರ್ಬೇಕು, ಇವೆಲ್ಲವನ್ನು ಕೂಡ ಅದ್ಭುತವಾಗಿ ಕಲಿಸಿಕೊಟ್ಟವರೇ, ಬೋಧಿಸಿದವರೇ, ತೋರಿಸಿದವರೇ ಪ್ರಭು. ಪ್ರಭು ಆತ ಒಡೆಯನು, ಲೋಕಕ್ಕೆ ಒಡೆಯನು, ಮೂರು ಲೋಕಕ್ಕೆ ಒಡೆಯನು, ಸರ್ವ ಲೋಕಕ್ಕೆ ಯಜಮಾನ. ಈ ಲೋಕಕ್ಕೆ ಬಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಎಷ್ಟು ಉತ್ತಮವಾದಂತ ಜ್ಞಾನವನ್ನು ಪರಿಚಯ ಮಾಡಿದ್ದಾರೆ. ಅದು ದೇವರ ರಾಜ್ಯ ಪ್ರಿಯರೇ, ದೇವರ ರಾಜ್ಯ. ಆ ದೇವರ ರಾಜ್ಯನೇ ದೇವರ ಸಭೆ. ಯೇಸು ಕ್ರಿಸ್ತರು ಬಂದು ಏನ್ರಿ ಕುಂಟರಿಗೆ ಕಾಲುಗಳನ್ನು ಕೊಡ್ತಾರೆ, ಕುರುಡರಿಗೆ ಕಣ್ಣುಗಳನ್ನು ಕೊಡ್ತಾರೆ. ಆಮೇಲೆ ಎಂತೆಂತ ರೋಗಿಗಳು ಬಂದಾಗಲೂ ಕೂಡ ಎಲ್ಲರನ್ನ ಮುಟ್ಟಿ ಸ್ವಸ್ಥತೆ ಮಾಡ್ತಾರೆ. ಸ್ವಸ್ಥತೆ ಪ್ರತಿಯೊಂದರಲ್ಲಿ, ಎಲ್ಲಿ ಎಷ್ಟು ಜನ ಬಂದ್ರು ಕೂಡ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೆದನ್ನ ಮಾಡ್ತಾರೆ. ಅವ್ರ ಮಧ್ಯದಲ್ಲಿ ನೋಡುವಾಗ ಸಮಾಧಾನ ಇದೆ, ಸಂತೋಷ ಇದೆ. ಅವ್ರ ಮಾತನ್ನ ಕೇಳುವಾಗ ಉಲ್ಲಾಸ ಇದೆ ಪ್ರಿಯರೇ. ಅವ್ರ ಮಾತನ್ನ ಕೇಳುವಾಗ ಉಲ್ಲಾಸ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಆನಂದ ಇದೆ. ಈ ಲೋಕದಲ್ಲಿ ನೋಡಿ ಎಲ್ಲ ಕಡೆ ನೋಡಿ ಗಮನಿಸಿರಿ, ಎಲ್ಲಾ ಪ್ರಾಂತಗಳು, ಎಲ್ಲ ರಾಷ್ಟ್ರಗಳನ್ನ, ಎಲ್ಲ ದೇಶಗಳನ್ನ ಗಮನಿಸುವಾಗ ಹೆಚ್ಚಾಗಿ ಗಲಾಟೆಗಳಿದೆ, ಅನ್ಯಾಯ ನಡೀತಾ ಇದೆ, ಮಾನಭಂಗ ನಡೀತಾ ಇದೆ, ದೋಚಿಕೊಳ್ತಾ ಇದ್ದಾರೆ. ಒಳ್ಳೇದು ಕಾಣ್ತಾ ಇಲ್ಲ. ಏನ್ ಕಾಣ್ತಾ ಇಲ್ಲ? ಒಳ್ಳೇದು ಕಾಣ್ತಾ ಇಲ್ಲ. ಆ ಒಳ್ಳೆದನ್ನ ಸ್ಥಾಪನೆ ಮಾಡೋದಕ್ಕೇನೆ ಪರಲೋಕದಿಂದ ಈ ಲೋಕಕ್ಕೆ ಬಂದ್ರು. ಒಂದು ಉನ್ನತ ಮಾರ್ಗ, ಪ್ರೀತಿ ಮಾರ್ಗ ಇದು, ಸತ್ಯದ ಮಾರ್ಗ ಇದು, ಜೀವ ಮಾರ್ಗ ಇದು. ಒಂದು ಉತ್ತಮವಾದಂತ ಮಾರ್ಗವನ್ನ, ಸರ್ವೋತ್ತಮವಾದಂತ ಮಾರ್ಗವನ್ನ ಪ್ರಭು ತೋರಿಸ್ಕೊಟ್ರು, ಈ ಲೋಕದಲ್ಲಿ ಸ್ಥಾಪನೆ ಮಾಡಿದ್ರು ಪ್ರಿಯರೇ. ಅದೇ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ, ಯೇಸು ಕ್ರಿಸ್ತರ ಸಭೆ ಪ್ರಿಯರೇ. ಈ ಯೇಸು ಕ್ರಿಸ್ತನ ಸಭೆನೇ ದೇವರ ರಾಜ್ಯ, ದೇವರ ರಾಜ್ಯ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನ ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಕೆಳಗಡೆ ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಸರ್ವ ಅಧಿಕಾರವನ್ನು ಪಡ್ಕೊಂಡಂತ ಈತನು ಏನ್ ಮಾಡ್ತಾರೆ? ಸರ್ವ ಅಧಿಕಾರ ಅಂದಾಗ ಏನ್ರಿ, ಇಷ್ಟ ಬಂದ ಹಾಗೆ ಪರಿಪಾಲನೆ ಅಲ್ಲ. ಇಷ್ಟ ಬಂದ ಹಾಗೆ ಪರಿಪಾಲನೆ ಅಂದ್ರೆ ಟೋಟಲ್ ಈ ಜಗತ್ತು ಆತನ ಹತೋಟಿಯಲ್ಲಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಆತನ ಹತೋಟಿಯಲ್ಲಿವೆ ಪ್ರಿಯರೇ. ಭೂಮಿ ಆಗಿರ್ಬೋದು, ಸರ್ವ ಜೀವರಾಶಿಗಳಾಗಿರ್ಬೋದು, ಎಲ್ಲವೂ ಕೂಡ ಆತನ ಹತೋಟಿಯಲ್ಲಿದೆ. ಎಲ್ಲವೂ ಕೂಡ ಆತನ ಹೇಳಿದ ಮಾತಿಗೆ ಒಳಪಡುತ್ತೆ. ಆತನ ಹೇಳಿದ ಮಾತಿಗೆ ಒಳಪಡುತ್ತೆ. ಗಾಳಿ ಆತನ ಮಾತಿಗೆ ಒಳಪಡುತ್ತೆ. ಮೇಘಗಳು ಆತನ ಮಾತಿಗೆ ಒಳಪಡುತ್ತೆ. ಸೂರ್ಯನು ಆತನ ಮಾತಿಗೆ ಒಳಪಡುತ್ತೆ. ಇವಾಗ ಯಾರು ಒಳಪಡಬೇಕು? ದೇವರ ಮಕ್ಕಳು ಎಂದು ಮನುಷ್ಯರು ದೇವರಿಗೆ ಒಳಪಡಬೇಕು ಅಂದ್ರೆ ವಿಧೇಯರಾಗ್ಬೇಕು. ವಿಧೇಯರಾಗ್ಬೇಕಾದ್ರೆ ಹೇಗೆ ವಿಧೇಯರಾಗ್ತಾರೆ? ಅದಕ್ಕೆ ಲೋಕದಲ್ಲಿದ್ದಂತ ಸರ್ವ ಮಾನವರನ್ನ ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಸಂಪೂರ್ಣವಾಗಿ ಅವರು ವಿಧೇಯರಾಗ್ತಾರೆ. ಈ ಲೋಕದಲ್ಲಿ ದಾಸನಾಗ್ತಾನೆ, ನಮ್ಮನ್ನ ಕಾಪಾಡೋದಕ್ಕೆ ದಾಸನಾಗ್ತಾನೆ.
ಸೇವಕನಾಗ್ತಾನೆ ಪ್ರಭು. ದಾಸನು ಸೇವಕನಾಗಿ ಈ ಲೋಕದಲ್ಲಿ ಜೀವಿಸ್ತಾನೆ ಆತ. ಸೇವಕನಾಗಿ ಸರ್ವಲೋಕದ ಒಡೆಯನಾಗಿರುವಂತ ಆತನು, ಸರ್ವಲೋಕದ ಪ್ರಭು ಆಗಿರುವಂತ ಆತನು, ಸರ್ವಲೋಕದ ಯಜಮಾನನಾದ ಆತನು ಈ ಲೋಕದಲ್ಲಿ ಜೀವಿಸುವಾಗ ಏನ್ರಿ ಒಬ್ಬ ಸೇವಕನಾಗಿ, ಒಬ್ಬ ದಾಸನಾಗಿ ಆತನು ಜೀವಿಸಿದ್ದಾನೆ. ಯಾಕೆ? ಲೋಕದಲ್ಲಿದ್ದಂತ ಮಾನವರನ್ನು ಕಾಪಾಡಬೇಕು. ದಾಸನಾಗಿ ಬಂದಿದ್ದಾನೆ. ದಾಸನಾಗಿ ಎಲ್ಲರ ಮಧ್ಯದಲ್ಲಿ ತಿರುಗಾಡಿದ್ದಾನೆ, ಒಳ್ಳೆತನ ಮಾಡಿದ್ದಾನೆ, ಸ್ವಸ್ಥತೆಗಳು, ಅದ್ಭುತಗಳು ಎಲ್ಲ ಮಾಡಿ ತೋರಿಸಿದ್ದಾನೆ. ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ತೌಕೋಪಟ್ಟಿಲ್ಲ, ದೇವರ ಪ್ರೀತಿಯನ್ನ ಪರಿಚಯ ಮಾಡಿದ್ದಾನೆ, ದೇವರ ಜ್ಞಾನವನ್ನ ಪರಿಚಯ ಮಾಡಿದ್ದಾನೆ, ನಿತ್ಯ ಜೀವವನ್ನ ಪರಿಚಯ ಮಾಡಿದ್ದಾನೆ. ನಿತ್ಯ ಜೀವ, ದೇವರ ಜ್ಞಾನ, ಆತ್ಮಿಕವಾದಂತ ಜ್ಞಾನ, ಈ ಜ್ಞಾನದಲ್ಲಿ ಸಮಾಧಾನ, ನೆಮ್ಮದಿ ಸಿಗುತ್ತೆ ರೀ. ಈ ಜ್ಞಾನದಲ್ಲಿ ಸಮಾಧಾನ ಇದೆ, ನೆಮ್ಮದಿ ಇದೆ, ಆನಂದ ಇದೆ. ಪಡ್ಕೊಂಡವರಿಗೆ ಅರ್ಥ ಆಗುತ್ತೆ, ಪಡ್ಕೊಂಡವರಿಗೆ. ಅದಕ್ಕೆ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತೀನಿ. ಸಮಯ ಆಯ್ತು. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಘನವನ್ನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನಂತೆ. ಒಡೆಯನು, ಟೋಟಲ್ ಪ್ರಪಂಚಕ್ಕೆ ಒಡೆಯನು, ಅರಸರಿಗೆ ಅರಸನು, ಪ್ರಭುಗಳಿಗೆ ಪ್ರಭು ಏನ್ರಿ. ಹೇಗೆ ಸಾಧನೆ ಮಾಡಿದ್ದಾರೆ ಅಂತ ನೋಡುವಾಗ ಪ್ರೀತಿ ಮೂಲಕನೇ ವಿಧೇಯನಾಗಿದ್ದಾನೆ, ಪ್ರೀತಿ ತೋರಿಸಿದ್ದಾನೆ. ತನ್ನನ್ನು ಹಿಂಬಾಲಿಸುವವರು ಕೂಡ ಏನ್ರಿ ಹೀಗೇನೆ ನಡ್ಕೊಳ್ಬೇಕು ಅಂತ ಹೇಳಿದ್ದಾನೆ. ನಾನು ಹೇಗೆ ನಡ್ಕೊಂಡಿದ್ದೀನಿ, ನಾನು ಹೇಗೆ ಮಾತಾಡಿದ್ದೀನಿ, ನಾನು ಯಾವ ರೀತಿ ಸುವಾರ್ತೆ ಮಾಡಿದ್ದೀನಿ, ನಾನು ಯಾವ ರೀತಿ ಪ್ರಾರ್ಥನೆ ಮಾಡಿದ್ದೀನಿ, ನನ್ನನ್ನು ನೋಡಿ ಕಲೀರಿ ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ ಪ್ರಭು ಮಾದರಿಯಾಗಿ ಜೀವಿಸಿದ್ದಾರೆ. ನಾನು ಹೇಗೆ ಪ್ರಾರ್ಥನೆ ಮಾಡಿದ್ದೀನಿ, ನೀವು ಹಾಗೆ ಪ್ರಾರ್ಥನೆ ಮಾಡಿ. ಮೊಣಕಲಾಗಿ ಪ್ರಾರ್ಥನೆ ಮಾಡ್ಬೇಕು, ಕುಟುಂಬ ಸಹಿತವಾಗಿ ಮೊಣಕಲಾಗ್ಬೇಕು. ಕೆಲವರು ಮೊಣಕಲೇ ಹಾಕಲ್ಲ. ಮೊಣಕಲ್ ಹಾಕುವಂಥದ್ದು ಏನಪ್ಪಾ ಅಂದ್ರೆ, ದೇವ ನಾನು ಸಂಪೂರ್ಣವಾಗಿ ವಿಧೇಯನಾಗಿದ್ದೀನಿ ಅಂತ ಅರ್ಥ. ನಿಮಗೆ ವಿಧೇಯನಾಗಿದ್ದೀನಿ, ನಿಮ್ಗೆ ದಾಸನಾಗಿದ್ದೀನಿ ದೇವ. ಪ್ರಭು ಕೂಡ ಪ್ರಾರ್ಥನೆ ಮಾಡ್ತಾರೆ, ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಶತ್ರುಗಳು ಇದ್ರೂ ಕೂಡ, ಅಂದ್ರೆ ಅನೇಕ ಮಂದಿ ವೈರಿಗಳು, ದೇವರಿಗೆ ವೈರಿಗಳು ಯಾರಿಲ್ಲ, ತಿಳಿದುಕೊಳ್ಳವರೇ ಇಷ್ಟ ಬಂದಾಗ ಏನೇನೋ ಮಾತಾಡ್ತಾರೆ. ಆದ್ರೂ ಕೂಡ ಅವರನ್ನ ಪ್ರೀತಿಸ್ತಾರೆ. ಒಡೆದ್ರು, ಬೈದ್ರು, ಅನ್ಯಾಯ ಮಾಡಿದ್ರು, ದೇವರಿಗೆ ಸ್ತೋತ್ರ ಹೇಳ್ತಾರೆ, ದೇವರೇ ಇವರನ್ನ ಕಾಪಾಡಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇದು 1ನೇ ಶತಮಾನದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಡೆದಿದೆ. ನಿಂದಿಸಿದ್ರು, ಅವಮಾನ ಪಡಿಸಿದ್ರು, ಅವರ ಮಧ್ಯದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಅವರನ್ನ ಕ್ಷಮಿಸಿದ್ದಾರೆ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ಅವರು ದೇವರ ರಾಜ್ಯವನ್ನ ಅಭಿವೃದ್ಧಿ ಮಾಡಿದ್ದಾರೆ. ದೇವರ ರಾಜ್ಯವೇ ದೇವರ ಸಭೆ. ದೇವರ ರಾಜ್ಯವೇ ದೇವರ ಸಭೆ. ಒಂದ್ಸಾರಿ ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ
4ನೇ ವಚನ, 4:5. ಹೀಗಿರಲಾಗಿ ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ 3ನೇ ವಚನ ಅವರಿಗೆ ಓದಮ್ಮ, 3ನೇ ವಚನ ಓದಮ್ಮ, 3ನೇ ವಚನದಿಂದ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಟ್ಟನು. 40 ದಿವಸಗಳ ತನಕ ಅವರು ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ದೇವರ ಹೀಗಿರಲಾಗಿ ರಾಜ್ಯದ ವಿಷಯವಾದ ಸಂಗತಿಗಳನ್ನ ಹೇಳುತ್ತಿದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೋ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಸಾಕು. ಅಂದ್ರೆ ಪವಿತ್ರಾತ್ಮ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಅಂದ್ರೆ ದೇವರ ಸಭೆ ಸ್ಥಾಪನೆ ಆಗುತ್ತೆ. ದೇವರ ಸಭೆಯ ಮೂಲಕ ನಡೆಯುವಂತ ಕಾರ್ಯಕ್ರಮಗಳು ಪ್ರಾರಂಭವಾಗ್ಬೇಕು. ಪ್ರಾರಂಭವಾಗ್ಬೇಕಾದ್ರೆ ಪರಲೋಕದಿಂದ ದೇವರ ಆತ್ಮನು ಇಳಿಬೇಕು ಅವ್ರ ಮಧ್ಯದಲ್ಲಿ. ಇದು ವಾಗ್ದಾನ ಮಾಡಿದ್ದಾರೆ. ಪವಿತ್ರ ಆತ್ಮನು ಬರ್ತಾನೆ ಎನ್ನುವಂಥದ್ದು ವಾಗ್ದಾನ. ಪವಿತ್ರ ಆತ್ಮನನ್ನ ಕಳಿಸಿ ಕೊಡ್ತೀನಿ ಎನ್ನುವಂಥದ್ದು ವಾಗ್ದಾನ. ಪವಿತ್ರ ಆತ್ಮನು ಕಳಿಸಿ ಕೊಡ್ತೀನಿ ಎನ್ನುವಂಥದ್ದು ವಾಗ್ದಾನ. ಈ ದೇವರ ರಾಜ್ಯ ಪ್ರಾರಂಭವಾದಂತಹ ಸಮಯದಲ್ಲಿ ಪವಿತ್ರ ಆತ್ಮ ನಡೀತಾನೆ. ಪವಿತ್ರ ಆತ್ಮನ ಮೂಲಕ ದೇವರ ರಾಜ್ಯ ಪ್ರಾರಂಭವಾಗುತ್ತೆ. ದೇವರ ರಾಜ್ಯ ಪ್ರಾರಂಭವಾಗುತ್ತೆ. ಅನ್ಯ ಭಾಷೆಗಳು ಮಾತಾಡ್ತಾರೆ, ಅದ್ಭುತಗಳನ್ನು ಮಾಡಿ ತೋರಿಸ್ತಾರೆ. ಸುಮಾರು ಒಂದೇ ದಿನದಲ್ಲಿ ದೇವರ ರಾಜ್ಯದಲ್ಲಿ ಎಷ್ಟು ಮಂದಿ ಸೇರ್ತಾರೆ ಗೊತ್ತಾ? ಸುಮಾರು 3,000 ಮಂದಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು ಸೇರ್ಕೊಳ್ತಾರೆ. ಆ ದೇವರ ರಾಜ್ಯವೇ ದೇವರ ಸಭೆ. ದೇವರ ರಾಜ್ಯವೇ ದೇವರ ಸಭೆ. ಅದು ಯೇಸು ಕ್ರಿಸ್ತರ ಸಭೆ. ಈ ಯೇಸು ಕ್ರಿಸ್ತರ ಸಭೆಯಲ್ಲಿ ದೇವರ ರಾಜ್ಯದಲ್ಲಿ ನಡೆದಂತ ಕಾರ್ಯಕ್ರಮಗಳು ಎಂತದ್ದು ಅಂತ ನೋಡುವಾಗ 41ನೇ ವಚನ, 41ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿಸಿದರು. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೋಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನ ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯ ಬಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಅಂದ್ರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ಅವರ ಮಧ್ಯದಲ್ಲಿ ನಡೆದಂತದ್ದೇನಪ್ಪಾ ಅಂತ ನೋಡುವಾಗ, ದೇವರ ಮಧ್ಯದಲ್ಲಿ ಸೇರಿಸಲ್ಪಟ್ಟಂತ ಅವರ ಮಧ್ಯದಲ್ಲಿ ಪ್ರತಿ ದಿನಾಲು ಪ್ರಾರ್ಥನೆ, ಆರಾಧನೆ. ಆಮೇಲೆ ಎಲ್ಲರೂ ಏಕ ಮನಸ್ಸುಳ್ಳವರಾಗಿದ್ದಾರೆ, ಒಂದಾಗಿದ್ದಾರೆ, ಏಕ ಮನಸ್ಸು, ಒಗ್ಗಟ್ಟಾಗಿದ್ದಾರೆ. ಎರಡನೇದಾಗಿ ಅವರಲ್ಲಿ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರಿದ್ದಾಗ ಏನ್ ಮಾಡಿದ್ದಾರೆ? ಶ್ರೀಮಂತರು ಬಡವರು, ಸ್ವಲ್ಪ ಆಸ್ತಿ ಇದ್ದವರು ಮಾರಿ ತಂದು ಕೊಟ್ಟಿದ್ದಾರೆ, ಅದು ಬಹಳ ಆಸ್ತಿ ಇದ್ದವರು ಮಾರಿ ತಂದು ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ತಮ್ಮ ತಮ್ಮ ಅಗತ್ಯ ಇದ್ದ ಹಾಗೆ ಅವರು ಹಂಚಿಕೊಂಡಿದ್ದಾರಂತೆ. ಇವತ್ತೆಷ್ಟು ಬೇಕು ನಮಗೆ, ಇವತ್ತೆಷ್ಟು ಬೇಕು, ನಾಳೆ ಎಷ್ಟು ಬೇಕು, ನಾಡಿದ್ದು ಎಷ್ಟು ಬೇಕು, ಅಂದ್ರೆ ಇವತ್ತು ಎಷ್ಟು ಬೇಕು ನಮ್ಗೆ? ಊಟಕ್ಕಾಗ್ಲಿ ಏನಾದ್ರೂ ಕೊರತೆ ಇದೆಯಾ? ಆ ಕೊರತೆಯನ್ನ ನೀಗಿಸ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟನ್ನೇ ಉಪಯೋಗ ಮಾಡಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಅನ್ಯೋನ್ಯತೆ ಸಹವಾಸ ಅಂದಾಗ ಅಣ್ಣ ತಮ್ಮಂದಿರಾಗೆ ಒಳ್ಳೆ ರೀತಿಯಿಂದ ಉತ್ತಮರಾಗಿ ಶ್ರೇಷ್ಠರಾಗಿ ಅವರು ಬದುಕಿದ್ದಾರೆ. ಅವರ ಮಧ್ಯದಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ದೇವರ ರಾಜ್ಯ ಸ್ಥಾಪನೆಯಾಗಿದೆಯಲ್ಲ, ಅವರ ಮಧ್ಯದಲ್ಲಿ ಸಂತೋಷ ಇದೆ, ಸಮಾಧಾನ ಇದೆ, ಏನ್ರಿ, ನೆಮ್ಮದಿ ಇದೆ. ಎಲ್ಲರೂ ಒಗ್ಗಟ್ಟಾಗಿ ಅನ್ಯೋನ್ಯತೆ ಸಹವಾಸದಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಸಂತೋಷವಾಗಿ ಬಾಳಿದ್ದಾರೆ ಪ್ರಿಯರು.
ಈ ಆಸ್ತಿ ನಂದು, ಈ ಆಸ್ತಿ ನಂದು, ಇದು ನಂದು ಅಂತೇಳಿ ತವಕಪಟ್ಟಿಲ್ಲ. ಇದು ನಂದು ಅಂತೇಳಿ ಆಸ್ತಿ ವಿಷಯದಲ್ಲಿ ತವಕಪಟ್ಟಿಲ್ಲ. ಒಗ್ಗಟ್ಟಾಗಿದ್ದಾರೆ, ಏಕ ಮನಸ್ಸಿನಿಂದ ತೃಪ್ತಿಯಾಗಿ ಊಟ ಮಾಡಿದ್ದಾರೆ, ಸಂತೋಷವಾಗಿ ಊಟ ಮಾಡಿದ್ದಾರೆ, ದೇವರ ಸೇವೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ, ದೇವರ ರಾಜ್ಯವನ್ನ. ಅಲ್ಲಿ ಏನ್ ಕಾಣುತ್ತೆ? ಪ್ರೀತಿ ಕಾಣುತ್ತೆ. ಯೇಸು ಕ್ರಿಸ್ತರಲ್ಲಿದ್ದಂತ ಪ್ರೀತಿ, ಯೇಸು ಕ್ರಿಸ್ತರಲ್ಲಿದ್ದಂತ ತ್ಯಾಗವು, ಯೇಸು ಕ್ರಿಸ್ತರಲ್ಲಿದ್ದಂತ ಒಂದು ಏನ್ರಿ ಸಂಕಲ್ಪ ಇವರಲ್ಲಿ ನೆರವೇರ್ತಾ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೆ ಏನ್ ಬಂದಿದೆ ಅಂತ ಅರ್ಥ ಆಗತ್ತೆ? ದೇವರ ರಾಜ್ಯವು ಬಂದಿದೆ ಎಂದು ಗೊತ್ತಾಗುತ್ತೆ. ದೇವರ ರಾಜ್ಯ, ಅದೇ ದೇವರ ರಾಜ್ಯವೇ ದೇವರ ಸಭೆ. ಈ ದೇವರ ರಾಜ್ಯದಲ್ಲಿ ಏನಿರುತ್ತೆ? ದೇವರ ರಾಜ್ಯದಲ್ಲಿ ಏನ್ರಿ, ದೇವರ ರಾಜ್ಯದಲ್ಲಿ ಏನಿರ್ಬೇಕು? ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರನ ಲೋಕದಲ್ಲಿ ಪರಿಪಾಲನೆ ಮಾಡ್ತಾರಲ್ಲ, ಲೋಕದಲ್ಲಿ ಆಳ್ವಿಕೆ ಮಾಡ್ತಾರಲ್ಲ. ಲೋಕದಲ್ಲಿ ಆಳ್ವಿಕೆ ಏನು? ಜನರ ಮೇಲೆ ದಬ್ಬಾಳಿಕೆ. ಹೌದಂತೀರಲ್ವಂತೀರ? ಜನರ ಮೇಲೆ ದಬ್ಬಾಳಿಕೆ. ಲೋಕದಲ್ಲಿ ಆಳ್ವಿಕೆ ಮಾಡೋರು ಬರ್ತಾರೆ, ಎಲೆಕ್ಷನ್ಗೆ ನಿಂತಾಗ ಮನೆ ಮನೆಗೆ ಬರ್ತಾರೆ, ಮನೆ ಮನೆಗೆ ತಿರುಗಾಡ್ತಾರೆ. ಚಿಕ್ಕ ಮಕ್ಕಳಿದ್ರು ಕೂಡ ನಮಸ್ಕಾರ ಮಾಡ್ತಾರೆ. ಅಯ್ಯ ನಿಮ್ಗೆ ನಮಸ್ಕಾರಗಳು. ಚಿಕ್ಕವರು ದೊಡ್ಡವರು ಎಲ್ಲ ಇದ್ರು ಕೂಡ ಬರ್ತಾರೆ, ಬಂದು ಮಾತಾಡ್ತಾರೆ. ನಿಮ್ಮ ಮನೆಯಲ್ಲಿ ಏನಾದ್ರು ಕಷ್ಟ ಇದೆಯಾ ನಿಮ್ಮ ಪ್ರಾಂತದಲ್ಲಿ? ದೊಡ್ಡದಾಗಿ ಬುಕ್ಸ್ ಇಟ್ಕೊಂಡು ಬರೆದುಕೊಳ್ತಾರೆ. ಕೆಲವರು ದೊಡ್ಡದು ಏನೋ ಉದ್ಧಾರ ಮಾಡ್ತೀವಿ ಅಂತ ಹೇಳಿ. ಗೆದ್ದ ಮೇಲೆ ಯಾರು ಬರಲ್ಲ ಪ್ರಿಯರೇ. ಗೆದ್ದ ಮೇಲೆ ಅವ್ರ ಸೀಟನ್ನ ಕಾಪಾಡಿಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ, ಪಿಕ್ಕಿ ಪಿಕ್ಕಿ ಅಂತ. ಅವರ ಒಂದು ಸೀಟು, ಅವರೊಂದು ಅಧಿಕಾರ ಕಾಪಾಡಿಕೊಳ್ಳೋದಕ್ಕೆ. ಗೆದಿಯೋದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ಬಂದಾಗ ಮನೆ ಮನೆಗೆ ತಿರುಗಾಡಿರ್ತಾರಲ್ಲ, ಮತ್ತೆ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದಾರಲ್ಲ, ಒಂದ್ಸರಿ ಹೋಗೋಣ, ವಿಚಾರ ಮಾಡೋಣ, ಯಾರ್ಯಾರು ಹೇಗಿದ್ದಾರೆ ಅಂತೇಳಿ ನೋಡೋದಕ್ಕೆ ಏನಾದ್ರು ಬರ್ತಾರ ಇವರು? ಇಲ್ಲ. ಏನ್ ಮಾಡ್ತಾರೆ? ಅವರ ಅಧಿಕಾರವನ್ನ ಕಾಪಾಡಿಕೊಳ್ಳೋದಕ್ಕೆ, ಹಣವನ್ನ ಕೂಡಿಟ್ಟುಕೊಳ್ಳೋದಕ್ಕೆ. ಹೇಗೆ ಏನೇನ್ ಮಾಡಿದ್ರೆ ಹಣವನ್ನು ಕೂಡಿಟ್ಕೊಳಕ್ಕಾಗತ್ತೆ? ಇವಾಗ ಅಧಿಕಾರದಲ್ಲಿ ಇದ್ದೀನಲ್ಲ, ಈ ಅಧಿಕಾರದಲ್ಲಿ ಇದ್ದೀನಿ, ಅಲ್ಲೊಂದು 4 ಸೈಟ್ಗಳು, ಇಲ್ಲೊಂದು 4 ಸೈಟ್ಗಳು, ಅಲ್ಲೊಂದು ಸ್ವಲ್ಪ ಭೂಮಿ, ಇಲ್ಲೊಂದು ಸ್ವಲ್ಪ ಭೂಮಿ, ಇಲ್ಲೊಂದು 10 ಮನೆಗಳು, ಇಲ್ಲೊಂದು 5 ಮನೆಗಳು ಅಂತ ಹೇಳಿ ಈ ರೀತಿ ಮನೆಗಳ ಸಂಪಾದನೆ ಮಾಡಿಕೊಳ್ಳೋದಕ್ಕೆ, ಆಸ್ತಿಯನ್ನು ಕೂಡಿಟ್ಟುಕೊಳ್ಳೋದಕ್ಕೆ ತವಕ ಪಡ್ತಾರೆ ಇವರು. ಇನ್ನೆಲ್ಲಿ ಸಮಾಜ ಸೇವೆ ಮಾಡ್ತಾರೆ? ಹೆಸರೇನು ಸಮಾಜ ಸೇವೆ, ಸರ್ಕಾರ ಸೇವೆ, ದೇವರ ಸೇವೆ ಅಂತ ಹೇಳ್ತಾರೆ. ಮಾಡೋದೆಲ್ಲ ಕೂಡ ಅವ್ರ ಹೊಟ್ಟೆ ಸೇವೆನೆ. ಅವ್ರ ಹೊಟ್ಟೆ, ಅವ್ರ ಕುಟುಂಬದ ಹೊಟ್ಟೆ, ಅವ್ರ ಸೇವೆನೆ. ಆದರೆ ದೇವರ ರಾಜ್ಯ ಇದೆಯಲ್ಲ ಪ್ರಿಯರೇ, ಯೇಸು ಕ್ರಿಸ್ತರ ರಾಜ್ಯದಲ್ಲಿ 1ನೇ ಶತಮಾನದಲ್ಲಿ ನೋಡುವಾಗ ಅವರು ಸೇವೆ ಮಾಡಿದ್ದಾರೆ. ಆ ಸೇವೆಯಲ್ಲಿ ನೋಡುವಾಗ ನಿಸ್ವಾರ್ಥ, ಸ್ವಾರ್ಥ ಇಲ್ಲ, ನಿಸ್ವಾರ್ಥದಿಂದ ಯಥಾರ್ಥವಾಗಿ ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ಭಯ ಭಕ್ತಿಯಿಂದ ಸಭೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಸಭೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ಸಭೆಯನ್ನು ಉನ್ನತವಾಗಿ ನಡೆಸೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. 4ನೇ ಅಧ್ಯಾಯ 32ನೇ ವಚನವನ್ನು ನೋಡಿಮ್ಮ. 4ನೇ ಅಧ್ಯಾಯ 32ನೇ ವಚನ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಎಲ್ಲವೂ ಅವರಿಗೆ ಹುದುವಾಗಿತ್ತು ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಸಾಕು. ನೋಡಿದ್ರ? ಅಂದ್ರೆ ಅವ್ರು ಹೇಗಿದ್ದಾರಂತೆ? ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ನಂಬಿದ ಮಂಡಳಿ ಅಂದ್ರೆ ಸಭೆ ಒಂದೇ ಆಗಿದೆ ಅಂತೆ. ಅಂದ್ರೆ ಎಷ್ಟು ಮಂದಿ? ಸುಮಾರು 1000ಗಟ್ಟಲೆ ಜನ ಇದ್ದಾರೆ ಪ್ರಿಯರೇ. ಸುಮಾರು 1000ಗಟ್ಟಲೆ ಜನ ಇರುವಾಗ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಅವರಲ್ಲಿ ಕಾಣುತ್ತೆ ದೇವರ ಪ್ರೀತಿ ಕಾಣುತ್ತೆ. ಅವರು ಒಗ್ಗಟ್ಟಾಗಿದ್ದಾರೆ, ದೇವರ ರಾಜ್ಯವನ್ನ ಅಭಿವೃದ್ಧಿ ಮಾಡಿದ್ದಾರೆ, ದೇವರ ಸಭೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ, ವಿಸ್ತರಣೆ ಮಾಡಿದ್ದಾರೆ. ಅವರು ವಿಸ್ತರಣೆ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಒಗ್ಗಟ್ಟಾಗಿದ್ದು ಬೆಳೆಸಿದ್ದಾರೆ.
ಈಗಿನ ಕಾಲದಲ್ಲಿ ಏನ್ರಿ ಇಲ್ಲಿ ಸಭೆ ಇದೆ ಅಂತ ಹೇಳ್ತಾರೆ, ಅಲ್ಲಿ ಸಭೆ ಇದೆ ಅಂತ ಹೇಳ್ತಾರೆ. ಒಂದು 10 ಜನ ಇದ್ರೆ ಸಾಕು, ಅಲ್ಲಿ ಗಲಾಟೆಗಳೇ ಇರುತ್ತೆ ಪ್ರಿಯರೇ. ಇಲ್ಲಿ ಗಲಾಟೆಗಳು, ಅಲ್ಲಿ ಗಲಾಟೆಗಳು, ಅಲ್ಲಿ ಗಲಾಟೆಗಳು, ಅಂದ್ರೆ ಸಭೆ ಮಧ್ಯದಲ್ಲಿ ಕೂಡ ಗಲಾಟೆಗಳಿದ್ಯಾ? ಒಂದು ಹಳ್ಳಿ ಊರಲ್ಲಿ ಏನ್ರಿ ಒಬ್ರು ಫೋನ್ ಮಾಡಿ ಹೇಳ್ತಾರ, ಅಯ್ಯ ನಮ್ಮೂರಲ್ಲಿ ಪಕ್ಕದಲ್ಲಿ ಒಂದು ಸಭೆ ಇದೆಯಾ, ಆ ಸಭೆಯಲ್ಲಿ ದೊಡ್ಡ ಸೇವಕರು ನಮಗೆ ಗಲಾಟೆ ಮಾಡ್ತಾ ಇದ್ದಾರೆ, ನಾವು ಪ್ರಾರ್ಥನೆ ಮಾಡ್ಕೊಳ್ಬಾರ್ದು ಅಂತೇಳಿ ನಮ್ಗೆ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಸೇವಕನು ಇನ್ನೊಂದು ಸೇವಕನು ಪ್ರಾರ್ಥನೆ ಮಾಡುವಾಗ ಗಲಾಟೆ ಮಾಡ್ತಾನಂದ್ರೆ ಇವನು ಎಂತ ಸೇವಕ, ಇವನು ಎಂತ ಸೇವಕ ಇವನು. ಒಂದು ಕಡೆ ಪ್ರಾರ್ಥನೆ ನಡೀತಾ ಇದೆ, ಆ ಪ್ರಾರ್ಥನೆ ನಡೀಲಿಲ್ಲ, ಅಲ್ಲಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲಾಕಿ ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಪ್ರಾರ್ಥನೆ ಮಾಡಿದಾಗ ತಡೆಯುವ ಅಧಿಕಾರ ಯಾರಿಗಿದೆ ರೀ? ತಡಿತಾನ ಇವನು? ದೇವರ ಸಭೆಯಲ್ಲಿ ಇದ್ದವರ ಇವರು? ದೇವರ ಸಭೆಯಲ್ಲಿ ಇದ್ದವರ? ದೇವರ ಸಭೆಯಲ್ಲಿ ಇದ್ದವ್ರು ಏನ್ ಮಾಡ್ತಾರಂದ್ರೆ, ಬೆಳಿಲಿ, ಆತ್ಮಿಕವಾಗಿ ಬೆಳಿಬೇಕು, ಉನ್ನತವಾಗಿ ಬೆಳಿಬೇಕು. ಒಬ್ಬೊಬ್ರು ಆತ್ಮಿಕವಾಗಿ ಬೆಳಿಬೇಕು, ನಾವೆಲ್ಲರೂ ಕೂಡ ದೇವರಲ್ಲಿ ಬೆಳಿಬೇಕು ನಾವು. ಅಂದ್ರೆ ಒಬ್ರು ಸಹೋದರರು ಫೋನ್ ಮಾಡಿ, ಆ ಊರ ಹೆಸರು ಹೇಳೋದು ಬೇಡ, ಅಯ್ಯ ನಮ್ಮ ಪ್ರಾಂತದಲ್ಲಿ ದೊಡ್ಡ ಸೇವಕರಿದ್ದಾರಯ್ಯ, ದೊಡ್ಡ ಸಭೆ ಕಟ್ಕೊಂಡಿದಾರಯ್ಯ, ಆಮೇಲೆ ನಮ್ದು ಕೂಡ ಚಿಕ್ಕ ಸಭೆ ಇದೆ, ಸ್ವಲ್ಪ ಜನ ಕೂಡ್ತಾ ಇದೀವಿ, ನಾವು ಪ್ರಾರ್ಥನೆ ಮಾಡುವಾಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾರ್ಥನೆ ನಡಿಕೂಡ್ದಂತೇಳಿ, ಇಲ್ಲಿ ಪ್ರಾರ್ಥನೆ ನಡಿಬಾರ್ದಂತೇಳಿ ಪೊಲೀಸ್ ಸ್ಟೇಷನ್ ಗಳಿಗೆ ಹೋಗಿ ಕಂಪ್ಲೇಂಟ್. ಅನ್ಯರು ಕೊಟ್ಟಿದ್ದಾರೆ ಅಂದ್ರೆ ತಿಳಿಯದೇ ಇದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಇರ್ಲಿ. ದೇವರನ್ನ ನಂಬಿರುವಂತ ಇವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಅನ್ಬೇಕು? ಇವ್ರು ಭಕ್ತರ, ಇವರು ಸೇವಕರ, ಇವರು ತೋಳಗಳು, ಮೃಗಗಳು ತುಂಬಾ ಜನ ಇದ್ದಾರೆ. ಇವರು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟವರಲ್ಲ, ಲೋಕದ ರೀತಿಯಲ್ಲಿ ಇದ್ದವರು. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟವರು ನಿಜವಾದ ಭಕ್ತರು, ಯಥಾರ್ಥವಾಗಿರ್ತಾರೆ. ಯಥಾರ್ಥ, ಕಪಟ, ವೇಷಧಾರಣೆ, ಅಸೂಯೆ ಇವೆಲ್ಲ ನಮ್ಮಲ್ಲಿದ್ರೆ ನಾವು ಇನ್ನು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿಲ್ಲ. ದೇವರ ರಾಜ್ಯ 1ನೇ ಶತಮಾನದಲ್ಲಿ ಬಂದಿದೆ. ದೇವರ ರಾಜ್ಯನೇ ದೇವರ ಸಭೆ. ಆ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ಪ್ರತಿ ಒಬ್ಬರು ಭಕ್ತಿಯಿಂದ ನಡ್ಕೊಳ್ಬೇಕು. ಭಕ್ತಿಯಿಂದ ನಡ್ಕೊಂಡಿದ್ದಾರೆ, ಅವರೆಲ್ಲರೂ ಭಕ್ತಿಯಿಂದ ನಡ್ಕೊಂಡಿದಾರ. ಅದೇ ಪ್ರಕಾರ ನಾವು ಕೂಡ ಭಕ್ತಿಯಿಂದ ನಡ್ಕೊಳ್ಬೇಕು, ನಂಬಿಕೆಯಿಂದ ಜೀವಿಸ್ಬೇಕು, ದೃಢವಾಗಿ ನಿಂತ್ಕೋಬೇಕು, ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಬೇಕು, ದೇವರ ಪ್ರೀತಿಯನ್ನ ಸಾರಬೇಕು, ದೇವರ ಪ್ರೀತಿಯನ್ನ ಪರಿಚಯ ಮಾಡ್ಬೇಕು. ಅದರಲ್ಲಿ ಮೋಸ ಇಲ್ಲ, ಅದರಲ್ಲಿ ಕಪಟ ಇಲ್ಲ, ಅದರಲ್ಲಿ ವೇಷಧಾರಣೆ ಇಲ್ಲ. ದೇವರ ಪ್ರೀತಿಯಲ್ಲಿ ಒಳ್ಳೆದೇ ಇರುತ್ತೆ, ಒಳ್ಳೆದೇ ಇರುತ್ತೆ. ದೇವರ ಪ್ರೀತಿ ಸಾರುವುದರಿಂದ ಪಾಪಾತ್ಮರು ರಕ್ಷಣೆ ಹೊಂದುತ್ತಾರೆ ಪ್ರಿಯರೇ, ದೇವರ ಮಾರ್ಗದಲ್ಲಿ ಬರ್ತಾರೆ ಪ್ರಿಯರೇ. ಅದು ದೇವರ ರಾಜ್ಯ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ಭಕ್ತರು ಸೇವೆ ಮಾಡಿದ್ದಾರೆ, ಸುವಾರ್ತೆ ಸಾರಿದ್ದಾರೆ, ಜ್ಞಾನವನ್ನು ಸಾರಿದ್ದಾರೆ, ಅನೇಕರನ್ನ ಬಲಪಡಿಸಿದ್ದಾರೆ, ದೇವರ ಮಾರ್ಗದಲ್ಲಿ ನಡೆಸಿದ್ದಾರೆ, ನಿತ್ಯ ಜೀವವನ್ನು ಕೊಡುವಂತ ಮಾರ್ಗವನ್ನ ತೋರಿಸಿ ತಮ್ಮ ಬದುಕುಗಳನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ದೇವರ ರಾಜ್ಯ ಬಂದಿದೆ, 1ನೇ ಶತಮಾನದಲ್ಲಿ ಬಂದಿದೆ ದೇವರ ರಾಜ್ಯ, ಯೇಸು ಕ್ರಿಸ್ತರ ರಾಜ್ಯ. ಆ ಯೇಸು ಕ್ರಿಸ್ತರ ರಾಜ್ಯವೇ ದೇವರ ಸಭೆ, ದೇವರ ಸಭೆ. ಆ ದೇವರ ಸಭೆನೇ ಪ್ರಿಯರೇ. ನಾವು ದೇವರ ಸಭೆಯಲ್ಲಿ ಇದ್ದೀವ? ಎಲ್ಲಿದ್ದೀವಿ? ದೇವರ ರಾಜ್ಯದಲ್ಲಿ ಇದ್ದೀವಿ. ನಮಗೆ ಕಾನೂನೇನು? ಬೈಬಲ್. ಈ ರಾಜ್ಯದಲ್ಲಿ ಕಾನೂನು, ದೇವರ ರಾಜ್ಯದಲ್ಲಿ ಕಾನೂನು ಗ್ರಂಥ ಯಾವುದು? ಸತ್ಯವೇದ ಗ್ರಂಥ. ಸತ್ಯವೇದ ಗ್ರಂಥ. ಈ ಕಾನೂನು ಪ್ರಕಾರ, ಸತ್ಯವೇದ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ನಾವು ನಡಿಬೇಕು, ಸೇವಿಸ್ಬೇಕು, ಸೇವೆ ಮಾಡಬೇಕು, ಸುವಾರ್ತೆ ಮಾಡಬೇಕು, ಈ ಸಮಾಜದಲ್ಲಿ ಉನ್ನತರಾಗಿ ಜೀವಿಸ್ಬೇಕು ಪ್ರಿಯರೇ. ಇನ್ನು ಉಳಿದಿರುವಂತ ಭಾಗವನ್ನು ಮುಂದಿನ ಭಾಗದಲ್ಲಿ ಮಾತನಾಡೋದಕ್ಕೆ ಸಿದ್ಧನಾಗ್ತೀನಿ ಪ್ರಿಯರೇ. ಓಕೆ, ಯಾಕಂದ್ರೆ ಅನೇಕ ಪ್ರಶ್ನೆಗಳು ಬರುತ್ತೆ ದೇವರ ರಾಜ್ಯವನ್ನು ಕುರಿತು.
ಮತ್ತೊಂದ್ಸಾರಿ ತಿಳಿಸ್ಕೊಡ್ತೀನಿ ಪ್ರಿಯರ ದೇವ್ರ ಮಕ್ಕಳಿಗೆ. ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ನಿಮ್ಗೆ ಕೃತಜ್ಞತೆಗಳು ತಂದೆ. ಮಹೋನ್ನತನೇ, ಮಹಾಪರಿಶುದ್ಧನಾದಂತ ತಂದೆಯೇ, ನಿಮಗೆ ಸ್ತೋತ್ರಗಳು. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಆತನ ಮೂಲಕ ಮೋಕ್ಷ ಮಾರ್ಗವನ್ನು ತಂದೆ, ನಿಮ್ಮ ರಾಜ್ಯವು, ನಿಮ್ಮ ಸಭೆ ತಂದೆ ಲೋಕದಲ್ಲಿ ಸ್ಥಾಪನೆ ಮಾಡಿದ್ದೀರಾ. ನಿಮ್ಮ ರಾಜ್ಯದಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ದಯೆ ಇದೆ, ಉಪಕಾರ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ. ತಂದೆಯ ದೇವರು, ಈ ಲೋಕದಲ್ಲಿ ಶೋಧನೆಗಳು, ಕಷ್ಟಗಳು ಇದ್ದಾಗಲೂ ಕೂಡ ನೀವು ಉನ್ನತವಾಗಿ ನೀವು ನಡೆಸ್ತಾ ಇದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಸಭೆಯಲ್ಲಿ ಇದ್ದಂತ ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ನಡೆಸಿ ತಂದೆ. ಕಷ್ಟ, ನಷ್ಟ, ಬಾಧೆಗಳಿದ್ದರೆ ತಂದೆ ಕನಿಕರಿಸಿ. ಅನಾರೋಗ್ಯದಲ್ಲಿದ್ದರೆ ತಂದೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ. ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೆ ತಂದೆ ಅಂತ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ಕಾಪಾಡಿ ತಂದೆ. ನಮ್ದು ಚಿಕ್ಕ ಸಭೆ ತಂದೆ, ನೀವು ನೋಡ್ತಾ ಇದ್ದೀರಾ ತಂದೆ. ಈ ಕರ್ನಾಟಕದಲ್ಲಿ ಪ್ರತಿ ಮೂಲೆ ಮೂಲೆಯಲ್ಲಿ ಬೆಳಿಬೇಕು ತಂದೆ. ಪ್ರತಿಯೊಬ್ಬರು ನಿಮ್ಮ ವಾಕ್ಯಗಳನ್ನ ತಿಳ್ಕೊಂಡು, ಸತ್ಯವನ್ನ ಗ್ರಹಿಸಿಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ ಬೆಳಿಬೇಕು ತಂದೆ. ಅನೇಕರು ಸೇವಕರು ಹುಟ್ಟಬೇಕು ತಂದೆ. ತಂದೆಯ ದೇವರೇ, ಯಥಾರ್ಥವಾಗಿ ಸೇವೆ ಮಾಡುವಂತೆ ನಮ್ಮನ್ನ ಬಲಪಡಿಸಿ. ನಮ್ಮಲ್ಲಿ ಇದ್ದಂತ ಬಲಹೀನತೆ ತೆಗೆದಾಕಿ ತಂದೆ. ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು, ಬಲವನ್ನು ಇನ್ನೂ ಹೆಚ್ಚಾಗಿ ಕೊಡಿ ತಂದೆ. ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ತಂದೆಯ ದೇವರೇ, ನಿಮ್ಮ ಮಗಳು ರೇಖರವರು ಗೂಗಲ್ ಮೀಟ್ ಮೂಲಕ ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸ್ತಾ ಇದ್ದಾಳೆ. ಅನೇಕ ಸೇವಕರನ್ನು ಸೇರಿಸಿಕೊಂಡು ಅನೇಕರ ಮೂಲಕ ವಾಕ್ಯಗಳನ್ನ ತಿಳಿಯಪಡಿಸುವಂತ ಜವಾಬ್ದಾರಿನ ಪಡ್ಕೊಂಡು ತಂದೆ ನಿಮ್ಮ ಮಗಳು ಪ್ರಯಾಸ ಪಡ್ತಾ ಇದ್ದಾಳೆ. ಅದೇ ಪ್ರಕಾರ ನಿಮ್ಮ ಮಗನು ಕೂಡ ಪ್ರಯಾಸ ಪಡ್ತಾ ಇದ್ದಾನೆ. ಮಕ್ಕಳನ್ನ ಆಶೀರ್ವದಿಸಿ. ಪ್ರತಿ ದಿನಾಲೂ ವಾಕ್ಯವನ್ನು ಸಾರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನ ಹೆಸರುಗಳಿಂದ ಆಶೀರ್ವದಿಸಿ. ಎಲ್ಲಾ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ನಾಳೆ ನಾಡಿದ್ದು 2 ದಿನ ಬೀದರ್ ಮಹಾನಗರದಲ್ಲಿ ಪ್ರಾರ್ಥನೆ ಕೂಟ ಇದೆ ತಂದೆ. ಅದ್ಭುತವಾಗಿ ನಡೆಸುವಂತೆ ಸಹಾಯ ಮಾಡಿ. ಅಲ್ಲಿರುವಂತ ಸಹೋದರರು ಬಹಳ ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ 12ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವಂತ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ 19, 20ನೇ ತಾರೀಕರಂದು ಹಳೇಬೀಡಿನಲ್ಲಿ ನಡೆಯುವಂತ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆ 21ನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿ ನಡೆಯುವಂತ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ತಂದೆ, ಎಲ್ಲಾ ಕಾರ್ಯಕ್ರಮಗಳನ್ನು ನೀವು ನಿಮ್ಮ ಕೃಪೆ ಮೂಲಕ ನಡೆಸ್ತಾ ಇದ್ದೀರಾ. ಸ್ತೋತ್ರಗಳು. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಏನಿದೆ ತಂದೆ, ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ. ದಯಪಾಲಿಸಿ ಎಲ್ಲ ಅದ್ಭುತವಾಗಿ ನಡೆಸ್ಕೊಳ್ಳುವಂತೆ ಸಹಾಯ ಮಾಡಿ. ಜನವರಿ ತಿಂಗಳಲ್ಲಿ 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು, 10, 11 ಸುಮಾರು 5 ದಿನಗಳ ಕೂಟದ ವಿಷಯದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅದ್ಭುತ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಎಲ್ಲಾ ನಿಮ್ಮ ಮಕ್ಕಳು ಸೇರಿ ಬರುವಂತೆ ಬಂದು ಇಲ್ಲಿ ನಿಮ್ಮ ಅನ್ಯೋನ್ಯತೆ ಸಹವಾಸದಲ್ಲಿ, ಸಭೆಯ ಸಹವಾಸದಲ್ಲಿ ಜೀವಿಸಿ ನಿಮ್ಮ ವಾಕ್ಯಗಳನ್ನ ಕಲ್ತುಕೊಂಡು ಮತ್ತೆ ತಮ್ಮ ತಮ್ಮ ಪ್ರಾಂತ್ಯಗಳಿಗೆ ಹೋಗಿ ನಿಮ್ಮ ಸೇವೆಯನ್ನ ಮಾಡುವಂತೆ, ಈ ರಾಜ್ಯ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡುವಂತೆ, ರಾಜ್ಯವನ್ನು ಅಭಿವೃದ್ಧಿ ಮಾಡುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.